ಮಂಗಳಾಚರಣೆಯಲ್ಲಿ ಇದು ಧ್ಯಾನ ಶ್ಲೋಕಗಳು. ಮಂಗಳಾಚರಣೆಯನ್ನು ಡೈಲಿ ಮಾಡೋದು. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತಿ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂಧದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ನಮೋऽस्तु ते व्यासविशालबुद्धे पुल्लारविन्दायतपात्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः. वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. भीष्मद्रोणतटा जयद्रथजला गान्धारनीलोत्पला शल्यग्राहवती कृपेण वहनी कर्णेन वेलाकुला विकर्णघोरमकरा दुर्योधनावर्तिनी सोत्तीर्णा खलु पाण्डवैरणनदी कैवर्तकः केशवः पाराशर्यवचः सरोजममलं गीतार्थगन्धोत्कटं नानाख्यानककेसरं हरिकथा सम्बोधनाबोधितं. लोके सज्जनषट्पदैरहरः पेपीयमानं मुदा भूयाद्भारतपङ्कजं कलिमला प्रध्वंसिना श्रेयसे. करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं. शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथं. यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः. ध्यानावस्थिततद्गतेन मनसा पश्यन्ति यं योगिनो यस्यान्तं न विदुःसुरासुरगणा. देवाय तस्मै नमः, देवाय तस्मै नमः. ओम शांति शांति शांति. ನಾವು ಭಗವದ್ಗೀತೆ ವಿಚಾರಣೆ ಮಾಡ್ತಾ ಇದ್ವಿ. ಅದರಲ್ಲಿ ಫಸ್ಟು ಶ್ರೀ ಗೀತಾ ಮಹಾತ್ಮ್ಯವನ್ನು ವಿಚಾರ ಮಾಡ್ತಿದ್ವಿ. ವರಾಹ ಪುರಾಣದಲ್ಲಿರುವಂಥ ಧರೋ ಉವಾಚ ಮತ್ತು ವಿಷ್ಣು ಉವಾಚದಿಂದ ಇರುವಂಥ ಗೀತಾ ಮಹಾತ್ಮ್ಯನ ನಾವು ನೋಡ್ತಾ ಇದ್ವಿ. 7 ಶ್ಲೋಕ ಪೂರ್ತಿ ಆಗಿತ್ತು ಅನಿಸುತ್ತೆ. ಈಗ 8ನೇ ಶ್ಲೋಕ. ಗೀತಾ ಮೇ ಪರಮಾ ವಿದ್ಯಾ ಬ್ರಹ್ಮರೂಪಾ ನ ಸಂಶಯಃ
ಅರ್ಧಮಾತ್ರಾಕ್ಷರ ನಿತ್ಯ ಸ್ವನಿರ್ವಾಚ್ಯ ಪದಾತ್ಮಿಕ ಚಿದಾನಂದೇನ ಕೃಷ್ಣೇನ ಪ್ರೋಕ್ತ ಸ್ವಮುಖತೋರ್ಜುನಂ ವೇದತ್ರಯೀ ಪರಾನಂದ ತತ್ವಾರ್ಥಜ್ಞಾನಮಂಜಸ. ಗೀತಾ ಮೇ ಪರಮಾ ವಿದ್ಯಾ ಬ್ರಹ್ಮರೂಪ ನ ಸಂಶಯಃ ಅರ್ಧಮಾತ್ರಾಕ್ಷರ ನಿತ್ಯ ಸಾನಿರ್ವಾಚ್ಯ ಪರಾತ್ಮಿಕ ಚಿದಾನಂದೇನ ಕೃಷ್ಣೇನ ಪ್ರೋಕ್ತಾ ಸ್ವಮುಖತೋರ್ಜುನಂ ವೇದತ್ರಯೀ ಪರಾನಂದ ತತ್ವಾರ್ಥಜ್ಞಾನ ಸಮ್ಮುಖ. ಜ್ಞಾನ ಮಂಜಸ ಅಂತಿದೆ. ಜ್ಞಾನ ಮಂಜಸ. ಗೀತಾ ಮೇ ಪರಮಾ ವಿದ್ಯಾ ಬ್ರಹ್ಮರೂಪ ನ ಸಂಶಯಃ ಅರ್ಧಮಾತ್ರಾಕ್ಷರ ನಿತ್ಯ ಸ್ವಾನಿರ್ವಾಚ್ಯ ಪದಾತ್ಮಿಕ ಚಿದಾನಂದೇನ ಕೃಷ್ಣೇನ ಪ್ರೋಕ್ತಾ ಸ್ವಮುಖತೋರ್ಜುನಂ ವೇದತ್ರಯೀ ಪರಾನಂದ ತತ್ವಾರ್ಥಜ್ಞಾನ ಮಂಜಸ. ಗೀತಾ ಮೇ ಪರಮಾ ವಿದ್ಯಾ ಬ್ರಹ್ಮರೂಪಾನ ಸಂಶಯ ಅರ್ಧಮಾತ್ರಾಕ್ಷರ ನಿತ್ಯ ಸ್ವಾಮಿರ್ವಾಚ್ಯ ಪದಾತ್ಮಿಕ ಚಿದಾನಂದೇನ ಕೃಷ್ಣೇನ ಪ್ರೋಕ್ತಾ ಸ್ವಮುಖತೋರ್ಜುನಂ ವೇದತ್ರಯೀ ಪರಾನಂದ ತತ್ವಾರ್ಥಜ್ಞಾನ ಮಂಜಸ. ಮೇ ಗೀತಾ ಪರಮಾ ವಿದ್ಯಾ. ಭಗವದ್ಗೀತೆಗಿಂತ ದೊಡ್ಡವಾದದ್ದು ಉತ್ಕೃಷ್ಟವಾದದ್ದು ವಿದ್ಯೆ ಇನ್ನೊಂದಿಲ್ಲ ಅಂತ. ಪರಮ ಅನ್ನೋ ಉಪಸರ್ಗ ಮುಂದೆ ಬಂದಿದೆ ಅಂದರೆ ಇನ್ನು ಅಲ್ಟಿಮೇಟ್ ಅಂತ. ಅದಕ್ಕಿಂತ ದೊಡ್ಡವಾದದ್ದು ಜ್ಞಾನ ವಿದ್ಯೆ ಇನ್ನೊಂದಿಲ್ಲ ಅಂದ್ಬಿಟ್ಟು ಇದೇ ಶ್ರೇಷ್ಠವಾದ ವಿದ್ಯೆ ಅಂದ್ಬಿಟ್ಟು. ಅದು ಸಾಕ್ಷಾತ್ ಬ್ರಹ್ಮರೂಪ ನಾ ಸಂಶಯ. ಡೌಟೇ ಪಡಬಾರದು. ಸಾಕ್ಷಾತ್ ಬ್ರಹ್ಮನ ಸ್ವರೂಪವೇ ಆಗಿದೆ ಭಗವದ್ಗೀತೆ. ಸರಿಯಾಗಿ ಗುರುಮುಖದಿಂದ ಅದನ್ನು ತಿಳ್ಕೊಂಬಿಟ್ರೆ ಸಾಕ್ಷಾತ್ ಬ್ರಹ್ಮ ಸ್ವರೂಪನೇ ಆಗಿದೆ ಅದು. ಮತ್ತು ಅರ್ಧಮಾತ್ರಾಕ್ಷರ ನಿತ್ಯ. ಅರ್ಧಮಾತ್ರಾಕ್ಷರ ಅಂದರೆ ಓಂಕಾರ ಅಂತಾರೆ. 3 ಮಾತ್ರೆಗಳ ನಂತರ ಓಂಕಾರಕ್ಕೂ ಮಧ್ಯದಲ್ಲಿ ಅಮಾತ್ರ ರೂಪ ಅಂತಲೂ ಅಂತಾರೆ. ಅದನ್ನು ಅರ್ಧಮಾತ್ರನೂ ಅಂತಾರೆ. ತುರಿಯ ಅವಸ್ಥೆ ಅಂತ. ತುರಿಯ ಅವಸ್ಥೆಯನ್ನು ಅರ್ಧಮಾತ್ರಾಕ್ಷರ ಅಂತಾರೆ. ಓಂಕಾರದ ಲಕ್ಷ್ಯಾರ್ಥ, ಓಂಕಾರದ ವಾಚ್ಯಾರ್ಥದ ಓಂಕಾರದ ಲಕ್ಷ್ಯಾರ್ಥ ಸಚ್ಚಿದಾನಂದ ಸ್ವರೂಪ ಅಂತ. ಆ ಓಂಕಾರ ಉಪಾಸನೆ ಮಾಡಿದ್ರೂ ಕೂಡ ಬ್ರಹ್ಮಲೋಕ ಸಿಕ್ಕಿ ಅಲ್ಲಿ ಕ್ರಮದಿಂದ ಮುಕ್ತಿ ಸಿಗುತ್ತೆ. ಅಹಂಗ್ರಿ ಉಪಾಸನೆ ಮಾಡಿದ್ರೆ ಅದು ಎಷ್ಟು ಇಂಪಾರ್ಟೆಂಟು. ಅದೇ ಥರ ಇದು ಕೂಡ ಅರ್ಧಮಾತ್ರಾಕ್ಷರಿ. ಭಗವದ್ಗೀತೆ ಕೂಡ ಅಷ್ಟೇ. ನೀನು ಭಗವದ್ಗೀತೆ ಪಾರಾಯಣ ಮಾಡ್ತಾಯಿದ್ದರೆ ಓಂಕಾರ ಜಪ ಮಾಡಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಆ ಫಲ ಇದರಲ್ಲಿ ಸಿಗುತ್ತೆ ಅಂತ. ಮತ್ತು ಇದು ನಿತ್ಯವಾದಂಥ ಫಲ, ಮೋಕ್ಷ ರೂಪದ ಫಲ ಸಿಗುತ್ತೆ. ಸ್ವ ಅನಿರ್ವಾಚ್ಯ ಪದಾತ್ಮಿಕ. ಮತ್ತು ಇದು ಪದಗಳ ರೂಪದಲ್ಲಿ ಅನಿರ್ವಾಚ್ಯವಾದ ನಿತ್ಯ ವಸ್ತುವನ್ನು ತಿಳಿಸುವಂಥ ಈ ಗ್ರಂಥ ಇದು. ಸಾಮಾನ್ಯವಾಗಿ ಶಬ್ದಗಳಿಂದ ನಾವು ಗ್ರಹಣೆ ಮಾಡೋದಕ್ಕಾಗೋದಿಲ್ಲ ಬ್ರಹ್ಮಸ್ವರೂಪನ. ಆದರೂ ಕೂಡ ಇದು ಲಕ್ಷ್ಯಾರ್ಥ ಇಲ್ಲಿ ಅರ್ಥ ಮಾಡ್ಕೋಬೇಕು. ಲಕ್ಷ್ಯಾರ್ಥದಿಂದ ನಮ್ಮ ಸ್ವರೂಪವನ್ನು ತಿಳಿಸ್ಕೊಡುವಂಥ ಗ್ರಂಥ ಇದು ಅಂದ್ಬಿಟ್ಟು. ಮತ್ತು ಇದು ಸಾಕ್ಷಾತ್ ಚಿದಾನಂದೇನ ಕೃಷ್ಣೇನ ಪ್ರೋಕ್ತ ಅಂತ ಅವ್ರ ಮಾತು ಇವ್ರ ಮಾತು ಅಲ್ಲ. ಸಾಕ್ಷಾತ್ ಪರಮಾತ್ಮನಿಂದ. ಯಾರು? ವಿಷ್ಣು ಪರಮಾತ್ಮ ಹೇಳ್ತಾ ಇದ್ದಾರೆ. ಯಾರ ಬಗ್ಗೆ? ಚಿದಾನಂದ ಕೃಷ್ಣೇನ. ಅದಕ್ಕೆ ಇವೆಲ್ಲ ಪುರಾಣಗಳು ಅರ್ಥ ಮಾಡ್ಕೋಬೇಕಂದ್ರೆ ತುಂಬ ಜ್ಞಾನ ಇರಬೇಕು. ವಿಷ್ಣು ಪರಮಾತ್ಮ ತನ್ನ ಬಗ್ಗೆನೇ ಮಾತಾಡ್ಕೊತಾ ಇದ್ದಾನ ಅಂತ. ಹೌದು. ಮತ್ತು ಅವತಾರದಲ್ಲಿ ಯಾವ ಉಪಾಧಿಯಲ್ಲಿ ಇರ್ತಾರೋ ಆ ಉಪಾಧಿಗೆ ತಕ್ಕಂತೆ ಮಾತಾಡ್ಕೋಬೇಕು. ಸಾಕ್ಷಾತ್ ಚಿದಾನಂದೇನ ಕೃಷ್ಣೇನ. ಕೃಷ್ಣ ಅಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಚಿದಾನಂದ ಸಾಕ್ಷಾತ್ ಪರಮಾತ್ಮ ಸ್ವರೂಪನೇ ಆಗಿರೋ ಅಂಥ ಕೃಷ್ಣನಿಂದ ಸ್ವಮುಖತೋರ್ಜುನಂ. ಸ್ವಯಂ ಅವರ ಮುಖದಿಂದನೇ ಅರ್ಜುನನ ಸಲುವಾಗಿ ಹೊರಗಡೆ ಬಂದಂಥ ಗೀತಾ ಇದು ವೇದತ್ರಯಿ ಅಂತ. ಮುಖ್ಯವಾಗಿ 3 ವೇದಗಳೇ ಮುಖ್ಯವಾಗಿ ಇದ್ದಿದ್ದು. ಋಗ್ವೇದ, ಯಜುರ್ವೇದ, ಸಾಮವೇದ. ಅಥರ್ವಣ ವೇದ ಮತ್ತು ವ್ಯಾಸ ಭಗವಾನರು ಮಾಡಿದ್ದಾರೆ. ಮೂರು ವೇದಗಳ ಬಗ್ಗೆನೇ ಬರುತ್ತೆ ಇದರಲ್ಲಿ. ಇನ್ನೂ ಮುಖ್ಯದಲ್ಲಿ ಸ್ಟಾರ್ಟಿಂಗಲ್ಲಿ ವೇದ ಒಂದೇ ಇತ್ತು. ಕಾಲಾಂತರದಲ್ಲಿ ಅದು 3 ಮಾಡಿದ್ರು. ವ್ಯಾಸ ಭಗವಾನರು ಮತ್ತು ಅದನ್ನು 4 ಮಾಡಿದ್ರು.
ನಾಲ್ಕು ಮಾಡಿ ಅನೇಕ ಪ್ರಕಾರದ ಶಾಖಗಳು ಮಾಡಿ ಒಂದೊಂದು ಶಾಖ ಒಬ್ಬೊಬ್ಬರು ಕೊಟ್ಟರು. ಯಾಕಂದರೆ ಮೆಮೊರಿ ಲಾಸ್ ಬಗ್ಗೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ತಾಯಿತ್ತು. ಎಲ್ಲರೂ 4 ವೇದಗಳನ್ನು ಒಬ್ಬರೇ ಗ್ರಹಣ ಮಾಡೋದಕ್ಕಾಗೋದಿಲ್ಲ. ಒಂದು ಲೈಫ್ ಟೈಮಲ್ಲಿ ಯಾರೂ ಅದನ್ನು ಪೂರ್ತಿ ತಿಳ್ಕೊಂಡು ಅವ್ರ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೊಂದು ಶಾಖ ಒಂದೊಂದು ಕುಟುಂಬಕ್ಕೆ ಕೊಟ್ಟರು. ಆ ಕುಟುಂಬಗಳ ಪರಂಪರೆಗಳೇ ಎಲ್ಲ ಮಾಯ ಆಗಿಬಿಟ್ಟಿದೆ. 1180 ಶಾಖೆಗಳಿತ್ತು. ಈಗ 27 30 ಹೆಚ್ಚು ಕಡಿಮೆ ಶಾಖೆಗಳಿದ್ದಾವೆ. ಮಿಕ್ಕಿದ್ದೆಲ್ಲ ಲುಪ್ತ ಆಗಿಬಿಟ್ಟಿದೆ. ಅದಕ್ಕೆ ಈ ಪರಂಪರೆ ಬಗ್ಗೆ ಮಧ್ಯದಲ್ಲಿ ಬ್ರೇಕು ಏನು ಈ ಅನಾದಿ ಪರಂಪರೆಯಿಂದ ನದಿ ಥರ ಬರ್ತಾ ಇದೆಯೋ, ಮಧ್ಯದಲ್ಲಿ ಬ್ರೇಕ್ಗಳು ಬರಬಾರ್ದು. ಅದಕ್ಕೆ ನಮ್ಮ ಗುರುಗಳು ಅನ್ನೋದು ಪರಂಪರೆ ಋಣಗಳು ತೀರಿಸ್ಕೋಬೇಕು. ಭಾರತ ದೇಶ 1000 ವರ್ಷ ಪರಾಧೀನತೆಯಲ್ಲಿ ಇದ್ದಾಗ ದೊಡ್ಡ ದೊಡ್ಡ ತಕ್ಷಶಿಲಾ, ಅದು ಯಾವುದು ಬಿಹಾರದಲ್ಲಿ ಮೇನು ನಳಂದ ವಿಶ್ವವಿದ್ಯಾಲಯ ದೊಡ್ಡ ದೊಡ್ಡವೆಲ್ಲ ಬಂದಾಗೋಗ್ಬಿಟ್ಟಿದೆ. ಪರಂಪರೆ ಅಲ್ಲೆಲ್ಲ ಕಟ್ಟಾಗಿದೆ. ಬಟ್ ಈ ನಮ್ಮ ವೇದಾಂತ ಪರಂಪರೆ ಮಾತ್ರ ಅಂಥ ಪರಿಸ್ಥಿತಿಗಳಲ್ಲೂ ಕೂಡ ಆವಾಗಲಿಂದ ಇಲ್ಲಿ ತನಕ ಎಲ್ಲ ನಮಗೆ ಯಥಾರ್ಥವಾಗಿ ಸಿಗ್ತಾ ಇದೆ. ಅಂದರೆ ಏನಿದು ತ್ಯಾಗದಿಂದ ಕೂಡಿರುವಂಥ ಪರಂಪರೆ. ಅದು ಆ ಬೀಜನ ಬ್ರೇಕ್ ಮಾಡದಿರೋ ಪರಂಪರೆ ಆ ಥರ ಮಾಡಿ ಹೋಗ್ತಾರೆ. ಈ ಪರಂಪರೆಯಲ್ಲಿ ನೆಕ್ಸ್ಟ್ ಜನ್ರೇಷನ್ನು ಕೂಡ ಅದು ಇರಲಿ ಅಂದ್ಬಿಟ್ಟು ಶಿಷ್ಯರನ್ನು ತಯಾರು ಮಾಡಿ ಅವ್ರಿಗೆ ಗುರುದಕ್ಷಿಣೆ ಇಲ್ಲ ಅದನ್ನೇ ಕೇಳಿಬಿಟ್ಟು ಆ ಪರಂಪರೆ ಹಂಗೆ ಲೈವಾಗಿ ಬರ್ತಾಯಿದೆ. ಈಗ ಎಲ್ಲ ಪರಂಪರೆ ಚೇಂಜ್ ಮಾಡ್ತವ್ರೆ. ಫೀಸುಗಳು ರೊಕ್ಕ ತಗೊಂಡು ವೇದ ಅಂತ ಹೇಳೋದು, ಪೇ ಆ್ಯಂಡ್ ಯೂಸ್ ಟ್ಯಾಲೆಂಟ್ ಥರ. ನೀನು ರೊಕ್ಕ ಕೊಡು ಟ್ಯಾಲೆಂಟ್ ಯೂಸ್ ಮಾಡ್ಕೊಂಡು ಆ ಥರ ಎಲ್ಲ ಆ ಪರಂಪರೆ ಜಾಸ್ತಿ ದಿವಸ ಉಳಿಯೋದಿಲ್ಲ. ಅಲ್ಲಿ ಶ್ರದ್ಧೆ ಮುಂಚೆನೇ ಶ್ರದ್ಧೆ ಕಟ್ಟಾಗ್ಬಿಡುತ್ತೆ. ಶ್ರದ್ಧೆ ಇಲ್ಲ ಅಂದ್ರೆ ಅಷ್ಟೇ, ಅವ್ರಿತ್ತು ಇರೋ ತನಕ ಅದು ಪೇ ಆ್ಯಂಡ್ ಯೂಸ್ ನಡೀತಾ ಇರುತ್ತೆ. ಅವ್ರ ನಂತರ ಅಲ್ಲಿ ಪರಂಪರೆ ದಿ ಎಂಡ್. ದೊಡ್ಡ ದೊಡ್ಡ ವರ್ಲ್ಡ್ ಫೇಮಸ್ ಆಗಿರೋ ಸಂತರನ್ನು ನೋಡಿದ್ದೀವಿ. ಒಬ್ಬ ಶಿಷ್ಯನ ತಯಾರು ಮಾಡೋಕ್ಕಾಗಿಲ್ಲ, ಮುಗಿದೋಗ್ಬಿಟ್ಟಿದೆ ಕತೆ. ಶ್ರವಣ ಮನನ ಪಾರ್ಕೆ ಅಲ್ಲಿ ಮುಗಿದೋಗಿ ದೊಡ್ಡ ದೊಡ್ಡ ವರ್ಲ್ಡ್ ಫೇಮಸ್ ಆಗಿರೋವಂಥ ಸಂತರು ಒಂದು ಶಿಷ್ಯನ ತಯಾರು ಮಾಡೋಷ್ಟು ಯೋಗ್ಯತೆ ಇಲ್ಲ. ಹಾಗೆ ಪರಂಪರೆ ಸಾಯಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆದ್ದರಿಂದ ಅಂಥವರಿಂದ ಎಲ್ಲ ಈ ಪರಂಪರೆ ತ್ಯಾಗಮೂರ್ತಿಗಳಿಂದ ನಡೀತಾ ಬರ್ತಾಯಿದೆ. ಅದಕ್ಕೆ ಈ ಪರಂಪರೆ ಹಂಗೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಂದ ಬಂದು ಗುರುಗಳಿಂದ ಬಂದು ನಮಗೆ ಈಗ ಕೂಡ ಸಿಗ್ತಾಯಿದೆ. ಮತ್ತಿದು ಅಂತ ವ್ಯಾಸ ಭಗವಾನರ ಕೃಪೆಯಿಂದ ನಮಗೆ ಈ ಥರ ಎಲ್ಲ ಸಿಗ್ತಾಯಿದೆ. ಪ್ರಸಂಗದಲ್ಲಿ ಅದು ಬಂದುಬಿಡ್ತದೆ. ಆ ಥರ ಎಷ್ಟೋ ಶಾಖಗಳು ಲುಪ್ತ ಆಗಿಬಿಟ್ಟಿದೆ. ಈ ಥರ ಪರಂಪರೆ ಬಗ್ಗೆ ಶ್ರದ್ಧೆ ಇಲ್ಲ ಅಂದ್ರೆ ಲುಪ್ತ ಆಗಿಬಿಡ್ತವೆ ಅಂದ್ಬಿಟ್ಟು. ಮತ್ತು ವಿದ್ಯೆಯಲ್ಲಿ ಪರಂಪರೆಯಿಂದ ವಿದ್ಯೆಯನ್ನು ಹೊಂದ ಮೇಲೆ ಶೃಂಗೇರಿದಲ್ಲೊಬ್ಬ ವ್ಯಕ್ತಿ ಇರ್ತಾನೆ, ಒಳ್ಳೆ ಪಂಡಿತ, ಮಗ ಮೂಕನಾಗಿಬಿಟ್ಟಿರ್ತಾನೆ. ಯಾಕೆ ನಮ್ಮ ಮಗ ಮೂಕನಾಗ್ಬಿಟ್ಟಿದ್ದಾನೆ, ಇವನು ಚಂದ್ರಶೇಖರ ಭಾರತಿ ಸ್ವಾಮೀಜಿಗಳು ಅವಧೂತರಾಗೋಗಿದ್ದರು. ಅವ್ರಿಗೂ ತ್ರಿಕಾಲ ಜ್ಞಾನ ಎಲ್ಲ ಇರ್ತಾಯಿತ್ತು. ಯಾರ್ದು ಪೂರ್ವಜನ್ಮದಲ್ಲಿ ಏನಾಗಿದ್ರೆ ಎಲ್ಲ ಗೊತ್ತಾಗ್ತಾಯಿತ್ತು. ಇವನು ಏನು ತಪ್ಪು ಮಾಡಿದ್ದಾನೆ, ಇವನು ಯಾಕೆ ಮೂಕನ ಥರ ಜನ್ಮ ಬಂದಿದೆ ಅಂದರೆ ಅವರು ಸಮಾಧಾನ ತರ ಇವನು ಓದು ಜನ್ಮದಲ್ಲಿ ಇದೇ ಪರಂಪರೆಯಲ್ಲಿ ಗುರು ಪರಂಪರೆಯಲ್ಲಿ ಚೆನ್ನಾಗಿ ವಿದ್ಯೆ ಕಲಿತು ಯೋಗ್ಯವಾದ ಅಧಿಕಾರಿ ಬಂದಾಗ ಅವನು ಪಾಠ ಹೇಳ್ಕೊಡಿ ಅಂತ ಕೇಳಿದಾಗ ಅವನನ್ನು ತಿರಸ್ಕಾರ ಮಾಡಿದ್ದಾನೆ, ಪಾಠ ಹೇಳ್ಕೊಟ್ಟಿಲ್ಲ. ಅದಕ್ಕೆ ಈ ಜನ್ಮದಲ್ಲಿ ಮೂಕನಾಗಿ ಜನ್ಮ ಬಂದಿದೆ ಅಂತ. ಅಷ್ಟು ಇರುತ್ತೆ ದೋಷ. ಗುರು ಪರಂಪರೆಯಿಂದ ನೀನು ವಿದ್ಯೆಯನ್ನು ಹೊಂದ ಮೇಲೆ ಯೋಗ್ಯವಾದ ಅಧಿಕಾರಿ ಕಾಣಿಸಿದ ಮೇಲೆ ಏನೋ ಒಂದು ಕಾರಣಗಳು ಹೇಳ್ಕೊಂಡು ತಪ್ಪಿಸ್ಕೊಡೋದಲ್ಲ. ಇನ್ನೂ ಒಂದಷ್ಟು ಅವಲಕ್ಷಣಗಳಿದ್ರೆ ಅದನ್ನು ಸಹನೆ ಮಾಡಿಕೊಂಡು ಅವನಿಗೆ ನಿನ್ನ ಹತ್ರ ಏನು ವಿದ್ಯೆಯನ್ನು ನೀನು ಹೊಂದಿದೆ ಪರಂಪರೆಯಿಂದ ಆ ವಿದ್ಯೆಯನ್ನು ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇಷ್ಟು ದಯಾಗುಣ ಇಲ್ಲ ಅಂದರೆ ಈಗ ಇಷ್ಟೊಂದೆಲ್ಲ ಪ್ಲ್ಯಾಟ್ಫಾರ್ಮ್ ಇದೆ. ಇಂಥ ಪ್ಲ್ಯಾಟ್ಫಾರ್ಮ್ ನಿಮ್ಮ ತಂದೆ ತಾಯಿ ಮಾಡಿಕೊಟ್ಟಿದ್ರಾ? ಸುಮ್ಮನೆ ಕೂಡಿಸಿ ಎಲ್ಲ ಈ ಥರ ವ್ಯವಸ್ಥೆ ಮಾಡಿಸಿ ತಿಳಿಸೋದಂತ ಯಾವ ತಂದೆ ತಾಯಿ ಪಿತ್ರಾರ್ಜಿತ ಆಸ್ತಿ ಕೋಟ್ಯಾಂತರ ಇದ್ದರೂ ಕೂಡ ಮಕ್ಕಳಿಗೆ ಇಷ್ಟೊಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಇನ್ನೂ ಪರಿಶ್ರಮ ಮಾಡಿಸಿ ಇನ್ನೂ ಬೆವರು ತೆಗೆಸಿ ರಕ್ತ ಹೀರಿಸಿ ಮತ್ತು ಅವನು ಇನ್ನೂ ಕರ್ಮದಲ್ಲಾದರೆ ಇನ್ನೇಕ್ಸ ಮಾಡ್ತಾರೆ. ಇಂಥ ಒಳ್ಳೆಯ ವ್ಯವಸ್ಥೆ ಇಂಥ ಪರಂಪರೆಯಲ್ಲಿ ಸ್ವಂತ ತಂದೆ ತಾಯಿ ಕೂಡ ಕೊಡೋಕ್ಕಾಗೋದಿಲ್ಲ. ನಮ್ಮ ಗುರು ಪರಂಪರೆಯಲ್ಲಿ ಎಷ್ಟು ಪ್ಲ್ಯಾಟ್ಫಾರ್ಮ್ ರೆಡಿ ಇದೆ, ಎಷ್ಟು ಆಶ್ರಮಗಳು ರೆಡಿ ಇದೆ. ಇವತ್ತು ಈ ಥರ ಇಂಥ ಪರಂಪರೆದ ಮೇಲೆ ನಮಗೂ ಸ್ವಲ್ಪ ಶ್ರದ್ಧೆ ಇರಬೇಕು. ನಾವು ಮುಖ್ಯ, ನನ್ನ ಸ್ವಾರ್ಥ ಮುಖ್ಯ ಅಲ್ಲ, ನಾವು ಇರಲಿ ಇರದೇ ಹೋಗಲಿ ಈ ಪರಂಪರೆ ಮುಂದೆ ನಡೀತಾ ಹೋಗ್ತಾ ಇರಬೇಕು ಅನ್ನೋ ಒಂದು ಭಾವನೆ ಇರಬೇಕು. ಆವಾಗ ಪರಂಪರೆಯ ಋಣ
ಆ ಗುರುಗಳು ಅವ್ರು ಮಾಡಿರೋ ತ್ಯಾಗಕ್ಕೆ ಒಂದು ಬೆಲೆ ಇರುತ್ತೆ, ಅವ್ರ ಕೃಪೆ ಸಿಗುತ್ತೆ ನಮಗೆ. ಆ ಒಂದು ಕೇವಲ ಒಂದು ಒಳ್ಳೆಯ ಯೋಚನೆ ಬಂದರೆ ಸಾಕು ಮನಸ್ಸಿನಲ್ಲಿ, ಈ ಪರಂಪರೆ ಹಿಂಗೆ ನಡೀತಾ ಇರಬೇಕಪ್ಪ ಅಂತ. ಆದ್ದರಿಂದ ಅಂಥವರಿಂದ ನಿಮಗೂ ನಮ್ಮ ಪರಂಪರೆ ಸಿಕ್ಕಿದೆ. ಬಟ್ಟು ಮುಂಚೆ ಎಲ್ಲ ಒಂದೇ ವೇದ ಇತ್ತು, ಒಂದು ವೇದದಿಂದ 3 ಆಯಿತು, 3ರಿಂದ ವ್ಯಾಸ ಭಗವಾನರಿಂದ 4 ಆಯಿತು, 4 ವೇದಗಳಾಯಿತು. ಅದು ವೇದತ್ರಯಿ ಅಂತಾರೆ ಮುಖ್ಯವಾಗಿ ವೇದಗಳನ್ನು. ಆ 3 ವೇದ ಇಲ್ಲಿಂದ ಓದಿದ್ರೆ ಏನು ಸಾರ ಸಿಗುತ್ತೋ ಅಷ್ಟು ಕೇವಲ ಭಗವದ್ಗೀತೆಯನ್ನು ಓದೋದೇ ಸಿಗುತ್ತೆ ನಮಗೆ ಅಂತ ಈ ಶ್ಲೋಕ ಹೇಳ್ತಾ ಇದೆ. ಪರಾನಂದ ತತ್ವಾರ್ಥ ಜ್ಞಾನ ಮಂಜಸ ಅಂತ. ಇದು ಪರಾನಂದ ತತ್ವ, ಎಲ್ಲರೂ ಆ ಪರಾನಂದನೇ ಹುಡುಕ್ತಾ ಇದ್ದಾರೆ ಗೊತ್ತೋ ಗೊತ್ತಿಲ್ಲದಂಗೆ. ಅಂಥ ತತ್ವದ ಅರ್ಥ ರೂಪದ ಜ್ಞಾನವನ್ನು ಕೊಡುವಂಥದ್ದು, ಪ್ರಕಾಶ ಮಾಡುವಂಥದ್ದು ಈ ಭಗವದ್ಗೀತಾ ಅಂತ, ಪ್ರಕಾಶಕ ಅಂದ್ಬಿಟ್ಟು. ಮತ್ತು ನೆಕ್ಸ್ಟ್ ಶ್ಲೋಕದಲ್ಲಿ ಯೋಷ್ಟಾದಶ ಜಪೇ ನಿತ್ಯಂ ನರೋ ನಿಶ್ಚಲ ಮಾನಸಃ ಸಲಭೆ ಜ್ಞಾನಸಿದ್ಧಿಂ ಸಲಭತೆ ತಥೋ ಯಾತಿ ಪರಂ ಪದಂ. ಯೋಷ್ಟಾದಶ ಜಪೇ ನಿತ್ಯಂ ನರೋ ನಿಶ್ಚಲ ಮಾನಸಃ ಜ್ಞಾನಸಿದ್ಧಿಂ ಸಲಭತೆ ತಥೋ ಯಾತಿ ಪರಂ ಪದಂ. ಯೋಷ್ಟೋ ಅಲ್ಲ, ಯೋಷ್ಟ, ಯೋಷ್ಟಾದಶ. ಜಪೋ ಅಲ್ಲ, ಜಪೇ. ಯೋಷ್ಟಾದಶ ಜಪೇ ನಿತ್ಯಂ ನರೋ ನಿಶ್ಚಲ ಮಾನಸಃ ಜ್ಞಾನಸಿದ್ಧಿಂ ಸಲಭತೆ ತಥೋ ಯಾತಿ ಪರಂ ಪದಂ. ಯೋಷ್ಟಾದಶ ಜಪೇ ನಿತ್ಯಂ ನರೋ ನಿಶ್ಚಲ ಮಾನಸಃ ಜ್ಞಾನಸಿದ್ಧಿಂ ಸಲಭತೆ ತಥೋ ಯಾತಿ ಪರಂ ಪದಂ. ಯೋಷ್ಟಾದಶೇ ಜಪೇ ನಿತ್ಯಂ ನರೋ ನಿಶ್ಚಲ ಮಾನಸಃ ಜ್ಞಾನಸಿದ್ಧಿಂ ಸಲಭತೆ ತಥೋ ಯಾತಿ ಪರಂ ಪದಂ. ಡೈಲಿ ಯಾರು ಅಷ್ಟಾದಶಾಧ್ಯಾಯ ಸಂಪೂರ್ಣ ಭಗವದ್ಗೀತೆಯನ್ನು ಪಾರಾಯಣ ಮಾಡ್ತಾರೋ, ಕೇವಲ ಪಾರಾಯಣ ಅಷ್ಟೇ, ಅದರ ಅರ್ಥ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಕೇವಲ ಪಾರಾಯಣ ಮಾಡಿದ್ರೂ ಕೂಡ ಜ್ಞಾನಸಿದ್ಧಿಂ ಸಲಭತೆ ಕ್ರಮವಾಗಿ. ಯಾವಾಗ ಪಾರಾಯಣ ಮಾಡ್ತಾ ಇರ್ತಾವೋ ಶ್ಲೋಕದ ಬಗ್ಗೆ ಫೆಮಿಲಿಯಾರಿಟಿ ಬರುತ್ತೆ. ಆ ಫೆಮಿಲಿಯಾರಿಟಿ ಬಂದಾಗ ಯಾರೇ ಪ್ರವಚನದಲ್ಲಿ ಎಲ್ಲೇ ಸತ್ಸಂಗದಲ್ಲಿ ಕೂತ್ಕೊಳ್ಳಿ, ಒಂದೋ ಇಲ್ಲ ಯಾರೋ ಭಗವದ್ಗೀತಾ ಶ್ಲೋಕ ಹೇಳಿದ್ರೇ ಆ ಪ್ರವಚನ ಪೂರ್ತಿ ಆಗುತ್ತೆ. ಭಗವದ್ಗೀತಾ ಶ್ಲೋಕ ಹೇಳಿದ್ರೆ ಪ್ರವಚನ ಮಾಡಿದ್ರೆ ಅಂದರೆ ಅವನು ಜ್ಞಾನಿನೇ ಅಲ್ಲ ಅಂತ ಸಮಾಜದಲ್ಲಿ ಸ್ವೀಕಾರ. ಅಟ್ಲೀಸ್ಟ್ 1-2 ಶ್ಲೋಕ ಅದ್ರ ಬಗ್ಗೆ ಬಂದೇ ಬರುತ್ತೆ. ಆವಾಗ ಈ ಶ್ಲೋಕನ ಎಲ್ಲೋ ಕೇಳಿದ್ದೀನಲ್ಲ, ಪಾರಾಯಣ ಮಾಡ್ತಾಯಿದ್ರೆ ಸಂಸ್ಕಾರ ಬಂದ್ಬಿಡುತ್ತೆ. ಆವಾಗ ಸ್ವಲ್ಪ ಅಲರ್ಟ್ನೆಸ್ ಬರುತ್ತೆ, ಓಹೋ ಈ ಶ್ಲೋಕದ ಅರ್ಥ ಇದಾ ಅಂತ. ಅದಕ್ಕೆ ಆತ ಹೆಂಗೋ ಕ್ರಮವಾಗಿ ಮತ್ತೆ ಅವನು ಆ ಜ್ಞಾನನ ಹೊಂದಿಬಿಡ್ತಾನೆ ಅಂತ ಇಲ್ಲಿ ಪ್ರಮಾಣ ಹೇಳ್ತಾ ಇದೆ. ಈಗ ಬ್ರಿಟಿಷವರು ಅವ್ರು ಚೆನ್ನಾಗಿ ಗೊತ್ತು, ಚಾಯ್ ಕುಡಿಯೋ ಅಭ್ಯಾಸ ಭಾರತ ದೇಶದಲ್ಲಿ ಯಾರಿಗೂ ಇರಲೇ ಇಲ್ಲ, ಸಾರಾಯಿ ಕುಡಿಯೋ ಅಭ್ಯಾಸ ಕೂಡ ಹೆಚ್ಚಿರಲಿಲ್ಲ. ಅವ್ರಿಗೆ ಗೊತ್ತಿತ್ತು, ಒಂದು ಸತಿ ಇದನ್ನು ಟೇಸ್ಟ್ ತೋರಿಸ್ಬಿಟ್ರೆ ಮತ್ತು ಕಂಪ್ಲೀಟಾಗಿ ಇದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಅಂತ ಫಸ್ಟ್ ಫ್ರೀಯಾಗಿ ಹಂಚಿದ್ರು. ಇವತ್ತು ಚಾಯ್ ಹಿಂಗಂದರೆ ಚಾಯ್ ಇಲ್ಲದ್ರೆ ಜೀವನನೇ ಇಲ್ಲ. ಅದೇ ಥರ ಸಾರಾಯಿ ಕೂಡ ಅಷ್ಟೇ, ಅದು ಕೂಡ ಹಂಗೆ ಎಲ್ಲ ಅಭ್ಯಾಸ ಮಾಡಿಸ್ಬೇಕು. ಮನಸ್ಸಿನ ಪ್ರಭಾವ ಅಷ್ಟೆ. ನಾವು ಅದೇ ಥರ ಭಗವದ್ಗೀತೆಯನ್ನು ನಾವು ಹಂಗೆ ಬಲವಂತವಾಗಿ ಅಭ್ಯಾಸ ಮಾಡಿದ್ರು ಕೂಡ ಒಂದು ಸತಿ ಅದಕ್ಕೆ ಟೇಸ್ಟ್ ಸಿಕ್ತಂದರೆ ಏನಕ್ಕೇನ ಪ್ರಕಾರೇನ ಭಗವದ್ಗೀತೆನ ಈ ಜೀವನದಲ್ಲಿ ಒಂದು ಸತಿ ಯಾರಾದರೂ ಟಚ್ ಮಾಡಲಿ, ಮತ್ತು ಅವನು ಯಾವುದೋ ಕಾರಣದಿಂದ ಯಾವಾಗಲೂ ಮತ್ತೆ 5 ವರ್ಷ ಗ್ಯಾಪ್ ಬಂದರೂ ಪರವಾಗಿಲ್ಲ, ಮತ್ತೆ ಈ ಕಡೆ ಮಾರ್ಗಕ್ಕೆ ಯಾವತ್ತೋ ಒಂದು ದಿವಸ ಬಂದ್ಬಿಡ್ತಾನೆ. ನಾನೇ ನೋಡಿದ್ದೀನಿ ಆ ಥರ ಎಷ್ಟೋ ಕೇಸಲ್ಲಿ. ಆ ಥರ ಕ್ರಮದಿಂದ ಅದು ಜ್ಞಾನ ಸಿಗುತ್ತೆ. ಡೈಲಿ 18 ಅಧ್ಯಾಯ ಏನಾದರೂ ಪಾರಾಯಣ ಮಾಡಿದ್ರೆ, ಮಾಡೋರನ್ನು ಕೂಡ ನೋಡಿದ್ದೀನಿ ನಾನು ಭಗವದ್ಗೀತಾ ಪಾರಾಯಣ. ಮತ್ತು ಇನ್ನೂ ಕ್ರಮವಾಗಿ ಎಲ್ಲ ಎಷ್ಟು ಅಧ್ಯಾಯಗಳು ಮಾಡ್ತೀವಿ ಏನು ಫಲ ಅಂತ ಹೇಳ್ತಾರೆ. ಇದು ಪಾಠೇ ಸಮರ್ಥ ಸಂಪೂರ್ಣೆ ತದರ್ಧಂ ಪಾಠಮಾಚರೇತ್ ತದಾ ಗೋದಾನಜಂ ಪುಣ್ಯಂ ಲಭತೆ ನಾತ್ರ ಸಂಶಯಃ ತ್ರಿಭಾಗಂ ಪಠಮಾನಸ್ತು ಗಂಗಾಸ್ನಾನಫಲಂ ಲಭೇತ್ ಷಡಂಶಂ ಜಪಮಾನಸ್ತು ಸೋಮಯಾಗಫಲಂ ಲಭೇತ್ ಏಕಾಧ್ಯಾಯಂ ತು ಯೋ ನಿತ್ಯಂ
ಪಠತೆ ಭಕ್ತಿ ಸಂಯುತಃ ಪಠತೆ ಭಕ್ತಿಸಂಯುತಃ ರುದ್ರಲೋಕಮವಾಪ್ನೋತಿ ರುದ್ರಲೋಕಮವಾಪ್ನೋತಿ ಗಣೋ ಭೂತ್ವಾ ವಸೇಚ್ಚಿರಂ ಧನೋ ಭೂತ್ವಾ ವಸೇಚ್ಚಿರಂ ಅಧ್ಯಾಯ ಶ್ಲೋಕಪಾದಂ ವಾ ಅಧ್ಯಾಯ ಶ್ಲೋಕಪಾದಂ ವಾ ನಿತ್ಯಂ ಯಃ ಪಠತೆ ನರಃ ನಿತ್ಯಂ ಯಃ ಪಠತೆ ನರಃ ಸ ಯಾತಿ ನರತಾಂ ಯಾವನ್ ಸಯಾತಿ ನರತಾಂ ಯಾವನ್ ಮನುಕಾಲಂ ವಸುಂಧರೆ ಮನುಕಾಲಂ ವಸುಂಧರೆ ಗೀತಾಯಾ ಶ್ಲೋಕದಶಕಂ ಗೀತಾಯ ಶ್ಲೋಕದಶಕಂ ಸಪ್ತಪಂಚಚತುಷ್ಟಯಂ ಸಪ್ತಪಂಚಚತುಷ್ಟಯಂ ದ್ವೌ ತ್ರೀನೇಕಂ ತದರ್ಧಂ ವಾ ದೌರ್ಧೇಯಂ ವಾ ಶ್ಲೋಕಾನಾಂ ಯಃ ಪಠೇನ್ನರಃ ಶ್ಲೋಕಾನಾಂ ಯಃ ಪಠೇನ್ನರಃ ಚಂದ್ರಲೋಕಮವಾಪ್ನೋತಿ ಚಂದ್ರಲೋಕಮವಾಪ್ನೋತಿ ವರ್ಷಾಣಾಮಯುತಂ ಧ್ರುವಂ ಗೀತಾಪಾಠಸಮಾಯುಕ್ತೋ ಗೀತಾಪಾಠಸಮಾಯುಕ್ತೋ ವೃತೋ ಮಾನುಷತಾಂ ವ್ರಜೇತ್ ಋತೋ ಮಾನುಷತಾಮುದಯೇ ಇಲ್ಲಿ ತನಕ ಮಾಡಿ. पाठे समर्थसम्पूर्णे ततोदं पाठमाचरे तदा भोगानजं पुण्यं लभते नात्र संशयः विवाहं पठमानस्तु गङ्गस्नानफलं लभेत् षडं संजपमानस्तु सोमयागफलं भवेत् एतद्ध्यायं तु यो नित्यं पठते भक्तिसंयुतः रुद्रलोकमवाप्नोति गणो भूत्वा वसुक्षिरम् अध्यायं कूटपादं वा नित्यं या पठते नरः स याति नरतां यावन् मन्वन्तरं वसुन्धरे गीताय श्लोकदशकं सप्तपञ्चचतुष्टयं त्रिनेकं तदर्थं वा श्लोकानां या पठे नरः चन्द्रलोकमवाप्नोति ವರ್ಷಾಣಾಮಾಯುತಂ वर्षाणामायुतं ध्रुवं गीतापाठसमायुक्तो मतो मानुषतां भजेत् पाठे समर्थः सम्पूर्णे ततोत्थं पाठमाचरे ತದೋರ್ಧಂ ಇದೆ ತದರ್ಧಂ ततोत्थं ತಾದ ದೋನ ದಾನ तथा ದ ಹಾಂ ಮತ್ತು ತದರ್ಧಂ ತದ್ ಅರ್ಧಂ ಅಂತ ततोत्थं ತದೋ ಅಂತಿದೆ ತದೋ ಅಲ್ಲ ತದರ್ಧಂ तदर्थं ತದರ್ಧಂ तोते ಹಾಂ ये तोते ದೋ ಅಂತ ಓಕಾರ ಇದೆಯಾ तो ದೋ ಅದು ಹಾಂ ಅದು ರಾಂಗ್ ಅದು तथा ಹಾಂ ಅದು ದಕಾರ ಬರಬೇಕು ದಕಾರ ಹಾಂ ತದರ್ಧಂ ಅರ್ಧ ಅಂತ ತದರ್ಧಂ ಅಂದರೆ ಅದರಲ್ಲಿ ಅರ್ಧ ಭಾಗ ಅಂತ तदर्थं पाठमाचरे तदा गोदानजं पुण्यं लभते नात्र संशयः विभागं पठमानस्तु गङ्गास्नानफलं लभेत् षडं संजपमानस्तु सोमयागफलं लभेत् ಏಕಧ್ಯಾಯಂ ತು ಯೋ ಇಲ್ಲಿ ಕೂಡ ಅಷ್ಟೇ ಏಕಧ್ಯಾಯಂ ಅಲ್ಲ ಕಾ ಕೂಡ ದೀರ್ಘ ಇದೆ ದಾ ಕೂಡ ದೀರ್ಘ ಇದೆ ಏಕಾಧ್ಯಾಯಂ ಏಕಧ್ಯಾಯಂ ಅಲ್ಲ ಏಕಾಧ್ಯಾಯಂ ರಸ್ವ ದೀರ್ಘದಲ್ಲಿ ಎಳಿಬೇಕು ಸ್ವಲ್ಪ ಏಕಾಧ್ಯಾಯಂತು ಏಕಾಧ್ಯಾಯಂ ತು ಯೋ ನಿತ್ಯಂ ಪಠತೆ ಭಕ್ತಿ ಸಂಯುತಃ ಪಠೇತ ಪಠತೆ ಹಾಂ ಪಠತೆ ಭಕ್ತಿ ಸಂಯುತಃ ರುದ್ರಲೋಕಮವಾಪ್ನೋತಿ ಗಣೋ ಭೂತ್ವಾ ವಸೇಚ್ಚಿರಂ ಅಧ್ಯಾಯಂ ಶ್ಲೋಕಪಾದಂ ವಾ ಅಧ್ಯಾಯಂ ಇಲ್ಲ ಅಧ್ಯಾಯ ಇದೆ ಅಲ್ಲಿ ಎಂಬುದು ಸೊನ್ನೆ ಇಟ್ಬಿಟ್ಟವ್ರಾ ಸರಿ ಬಿಡು ಅದು ಸಂಧಿ ವಿಚ್ಛೇದ ಮಾಡಿ ಅಧ್ಯಾಯಂ ಶ್ಲೋಕಪಾದ ಅಂದರೆ ಸಪ್ರೇಟ್ ವರ್ಡ್ ಇದೆಯಾ ಹಾಂ ಸಪ್ರೇಟ್ ಮಾಡಿದ್ರೆ ಅದು ಒಂದು ಬರುತ್ತೆ ಅಧ್ಯಾಯಂ ಶ್ಲೋಕಪಾದಂ ವಾ ನಿತ್ಯಂ ಯಃ ಪಠತೆ ನರಃ ಸ ಯಾತಿ ನರತಾಂ ಯಾವನ್ ಮನ್ವಂತರಂ ವಸುಂಧರೆ ಗೀತಾಯಾಃ ಶ್ಲೋಕದಶಕಂ ಸಪ್ತಪಂಚಚತುಷ್ಟಯಂ ದೌತ್ರಿನೇಕಂ ತದರ್ಥಂ ವಾ ಯೋಗಾನಾಂ ಯಃ ಪಠೇನ್ನರಃ ಚಂದ್ರಲೋಕಮವಾಪ್ನೋತಿ ವರ್ಷಾಣಾಮಯುತಂ ಧ್ರುವಂ गीतापाठसमायुक्तो ऋतो मानुषतां रुजे गीताभ्यासं कृत्वा लभते मुक्तिमुत्तमां गीते उच्चारसंयुक्तो
प्रियमाणो गतिं लभेत् गीतार्थश्रवणासक्तो ಹಾಂ ಅಲ್ಲಿ ತನಕ ಹ್ಞೂ पाठे समर्थः सम्पूर्णे तदर्थं पाठमाचरेत् तदा गोदानजं पुण्यं लभते नाथ संशयः त्रिभागं पठमानस्तु गङ्गास्नानं फलं लभेत् षडंश जपमानस्तु सोमयागं फलं लभेत् ಸೋಮಯಾಗಂ ಇದೆಯಾ ಸೊನ್ನ ಇದೆಯಾ फलं ಸೋಮಯಾಗ ಫಲಂ षडंश जपमानस्तु सोमयागफलं लभेत् एकाध्यायं तु ಏಕಾದ್ಯಯಂ ಅಲ್ಲ ಏಕಾಧ್ಯಾಯಂ एकाध्यायं तु यो नित्यं पठते भक्तिसंयुतः रुद्रलोकमाप्नोति प्रणो भूत्वा वसिच्चिरम् अध्यायं श्लोकपादं वा नित्यया पठते नरः स याति नरतां यावन् ಅಲ್ಲಿ ಮನ್ವಂತರಂ ಅಂತಿದೆ ಮನುಕಾಲಂ ಅಂತ ಕೂಡ ಪೆನ್ಸಿಲಲ್ಲಿ ಬರ್ಕೊಳ್ಳಿ ಪಾಠ ಭೇದ ಇದೆ ಒಂದು ಮನುವಿನ ಕಾಲ ಕೂಡ ಮನ್ವಂತರ ಅಂತಾರೆ ಮನುಕಾಲಂ ವಸುಂಧರೆ ಅಂತ ಹೇಳಿದ್ರೆ ಮನ್ವಂತರೇ ವಸುಂಧರೆ ಅಂತಿದೆ ಹಾಂ ಮನುವಿನ ಕಾಲ ಒಂದು ಮನ್ವಂತರ ಅಂತಾರೆ ಮನುಕಾಲಂ ಅಂತ ಪೆನ್ಸಿಲಲ್ಲಿ ಬರ್ಕೊಳ್ಳಿ ಇಲ್ಲಾಂದರೆ ಕ್ಲ್ಯಾಶ್ ಆಗುತ್ತೆ ಪಾರಾಯಣ ಮಾಡೋರು ಒಬ್ಬರು ಮನುಕಾಲಂ ಅಂತ ನಾನು ಅಂತೀನಿ ನೀವು ಮನ್ವಂತರ ಅಂತೀವಿ ಮಿಸ್ ಮ್ಯಾಚ್ ಆಗುತ್ತೆ ಪೆನ್ಸಿಲ್ ಇಟ್ಕೊಂಡಿಲ್ಲ ಹಾಂ ನನ್ನ ಹತ್ರ ರೂಮಲ್ಲಿದೆ ಪೆನ್ಸಿಲ್ स याति नरतां यावन् मन्वन्तरं वसुन्धरे गीताया श्लोकदशकं सप्तपञ्चचतुष्टयं द्वौत्रिमेकं तदर्धं वा श्लोकानां य पठेन्नरः चन्द्रलोकमवाप्नोति वर्षाणामायुतं ध्रुवं गीतापाठसमायुक्तो भूतो मानुष्यतां व्रजेत् ಫಸ್ಟು ಸಾಮರ್ಥ್ಯ ಇರೋರೇನು 18 ಅಧ್ಯಾಯಗಳನ್ನು ಕಂಪ್ಲೀಟಾಗಿ ಪಾರಾಯಣ ಮಾಡಬೇಕು ಸಮಯ ಇರೋರು ಸಮಯ ಬೇಕಂದ್ಕೊಂಡ್ರೆ ಸಿಕ್ಕೇ ಸಿಗುತ್ತೆ 2.5 ಗಂಟೆಯಲ್ಲಿ ಮುಗಿಸ್ಬೋದು ಸ್ವಲ್ಪ ಫಾಸ್ಟ್ ಆದರೆ ಸ್ಲೋ ಆದರೆ 3 ಗಂಟೆ ಆಗುತ್ತೆ ಫಾಸ್ಟ್ ಸ್ವಲ್ಪ ಸ್ಪೀಡಾಗಿ ಪಿಕಪ್ ಮಾಡ್ಕೊಂಡ್ರೆ 2.5 ಗಂಟೆಯಲ್ಲಿ 18 ಅಧ್ಯಾಯಗಳನ್ನು ಮುಗಿಸ್ಬೋದು ಕೈಲಾಸಾಶ್ರಮದಲ್ಲಿ ಅಲ್ಲಿ ಇಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಸತಿ ಮಾಡ್ತಿರ್ತಾರೆ ಆ ಸ್ಪೀಡು ಹಂಗೆ ಮೇಂಟೈನ್ ಮಾಡ್ಕೊಂಡ್ರೆ 2.5 ಆರಾಮಾಗಿ ಮುಗಿಸ್ಬಿಡ್ಬೋದು ಒಂದು ವೇಳೆ ಅಷ್ಟು ಸಾಮರ್ಥ್ಯ ಇಲ್ಲ ಅಂದರೆ ಪಾಠೇ ಸಮರ್ಥ ಸಂಪೂರ್ಣ ತದರ್ಥಂ ಪಾಠ ಆಚರಿಸುತ್ತೆ ಅಂದರೆ 9 ಅಧ್ಯಾಯಗಳು 9 ಅಧ್ಯಾಯಗಳು ಪಾಠ ಮಾಡಿದ್ರೆ ತದಾ ಗೋದಾನಜಂ ಪುಣ್ಯಂ ಲಭತೆ ನಾತ್ರ ಸಂಶಯ ಡೌಟೇ ಪಡಬೇಡಿ ನೀವು ಇವೆಲ್ಲ ಸುಮ್ಮನೆ ಹೇಳ್ತಾವ್ರ ಫಲಶ್ರುತಿ ಇಲ್ಲ ನಮ್ಗೆ ಸಿಗುತ್ತಾ ಫಲ ಅಂತ ಗೋದಾನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟು ಪುಣ್ಯ 9 ಅಧ್ಯಾಯಗಳು ಪಾರಾಯಣ ಮಾಡಿದ್ರೆ ಸಿಗುತ್ತೆ ಅಂತ ಅಷ್ಟೊಂದು ಮಹಾಪುಣ್ಯ ಅದಕ್ಕೆ ನಾವು ಶ್ರದ್ಧೆಯಿಂದ ಮಾಡಬೇಕದು ಸುಮ್ಮನೆ ಏನೋ ಮಾಡ್ತಾಯಿದ್ದೀವಿ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾಯಿದೆ ಅನ್ನೋ ಭಾವನೆ ಇದ್ದರೆ ಔಷಧಿ ಆಗಲಿ ಮಂತ್ರ ಆಗಲಿ ವಿದ್ಯೆ ಆಗಲಿ ಶ್ರದ್ಧೆ ಇದ್ರೇ ಕೆಲಸ ಮಾಡ್ತಾರೆ ಇಲ್ಲಾಂದರೆ ಔಷಧಿಗಳು ಕೂಡ ಕೆಲಸ ಮಾಡೋದಿಲ್ಲ ಶ್ರದ್ಧೆ ಇಲ್ಲ ಡೌಟ್ ಬಂತು ಅಂದರೆ ಇಲ್ಲ ಅದಕ್ಕೆ ನಾತ್ರ ಸಂಶಯ ಡೌಟೇ ಬೀಳಬೇಡ್ರಿ ನೀವು 9 ಅಧ್ಯಾಯ ಪಾರಾಯಣ ಮಾಡಿದ್ರೆ ಒಂದು ಹಸುವನ್ನು ದಾನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ತ್ರಿಭಾಗಂ 3 ಭಾಗ ಅಂದರೆ 6 ಅಧ್ಯಾಯ 6 ಅಧ್ಯಾಯ ನೀನು ಪಾರಾಯಣ ಮಾಡಿದ್ರೂ ಕೂಡ ಗಂಗಾ ಸ್ನಾನ ಫಲಂ ಲಭ್ಯತಂತ ಗಂಗಾ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟು ಪುಣ್ಯ ಸಿಗುತ್ತೆ ಅಂತ ಇಲ್ಲ ತ್ರಿಭಾಗಂ ಆಗ್ತಾಯಿಲ್ಲ ಷಡಂಶಂ ಜಪಮಾನಸ್ತು ನಾವೇನು ಡೈಲಿ ಮಾಡ್ತಾಯಿದ್ವಿ 3 ಅಧ್ಯಾಯ 6ನೇ ಭಾಗ ಇದು 3 ಅಧ್ಯಾಯ 6ನೇ ಭಾಗ ಅಂತ 18ರಲ್ಲಿ 6 ಡಿವೈಡ್ ಮಾಡಿದ್ರೆ 3 ಬರುತ್ತೆ 6 3s are 18 ನಾವು 3 ಅಧ್ಯಾಯ ಮಾಡ್ತಾಯಿದ್ದೀವಿ 6ನೇ 3 ಅಧ್ಯಾಯ ಮಾಡಿದ್ರೂ ಕೂಡ ಸೋಮಯಾಗ ಫಲಂ ಲಭ್ಯತೆ ತುಂಬ ಶ್ರೇಷ್ಠವಾದ ಸೋಮಯಾಗ ಫಲದಿಂದ ಸ್ವರ್ಗ ಸಿಗುತ್ತೆ ಅಷ್ಟು ಪುಣ್ಯ ಸಿಗುತ್ತೆ ಇಲ್ಲ ಅದು ಆಗಲ್ಲ ಏಕಾಧ್ಯಾಯಂತೂ ಯೋ ನಿತ್ಯಂ ಪಠತೆ ಭಕ್ತಿ ಸಹಿತ ಒಂದು ಅಧ್ಯಾಯ ಮಾಡಿದ್ರೆ ಸ್ವಲ್ಪ ಭಕ್ತಿ ಸಹಿತ ಸುಮ್ಮನೆ ಕಾಟಾಚಾರಕ್ಕೆ ಓದಬೇಕಲ್ಲಪ್ಪ ಅಂತ ಆ ಬಲವಂತವಾಗಿ ಮಾಡಿದ್ರೆ ಏನೂ ಫಲ ಇರೋದು ಇನ್ನೂ ರಿವರ್ಸ್ ಫಲ ಇರುತ್ತೆ ಇನ್ನೂ ಮನಸ್ಸಲ್ಲಿ ಚಿಕ್ಕ ಚಿಕ್ಕ ಹಾಕೊಂಡು ಭಾರ ಅನಿಸ್ಬಿಡುತ್ತೆ ಅಯ್ಯೋ ಹೋಗ್ಬೇಕಲ್ಲಪ್ಪ ಬಿಡಬೇಕಲ್ಲಪ್ಪ ಮಾಡಬೇಕಲ್ಲಪ್ಪ ಅಂತ
ಮಹಿಮ್ನ ಸ್ತೋತ್ರ ತುಂಬ ಪುಣ್ಯಾರ್ಥಕವಾದದ್ದು ಅದು. ಆ ಮಹಿಮ್ನ ಸ್ತೋತ್ರದಲ್ಲಿ ಡೈಲಿ ಕೂಡೋಕ್ಕಾಗಿದ್ರೇ ಆಶ್ರಮಗಳು ಬಿಟ್ಟು ಹೋಗ್ಬಿಡ್ತಾರೆ ಉತ್ತರ ಭಾರತದಲ್ಲಿ. 45 ನಿಮಿಷ ಆಗುತ್ತೆ ಅದು ಮಹಿಮ್ನ ಸ್ತೋತ್ರ. ಅದೇ ಭಕ್ತಿಯಿಂದ ಅದರಲ್ಲಿ ಮನಸ್ಸನ್ನು ಸ್ವಲ್ಪ ಕನ್ವಿನ್ಸ್ ಮಾಡೋದ್ರಲ್ಲಿ ಅಡ್ಜಸ್ಟ್ ಆಗಿಬಿಟ್ರೆ ಈಗ ಎಂಥ ಮಹಾಪುಣ್ಯ. ಒಂದು ಶ್ಲೋಕ ಇದೆ, ನಾವು ಪರಾನ್ನ ತಿಂದು ಸಾಧನೆ ಮಾಡ್ತಿದ್ವಲ್ಲ, ಇದರಲ್ಲಿ ಎಷ್ಟು ದೋಷ ಇರುತ್ತೆ ಅಂತ. ಆ ದೋಷ ನಿವಾರಣೆ ಮಾಡಬೇಕಂದ್ರೆ ಮಿನಿಮಮ್ ಒಂದು ಸತಿ ಭಗವದ್ಗೀತಾ ಪಾರಾಯಣೆ, ಒಂದು ಮಹಿಮ್ನ ಸ್ತೋತ್ರ ಪ್ಲಸ್ ಇನ್ನೂ ಕೆಲವೊಂದು 4-5 ಯಾವುದೋ ಸ್ತೋತ್ರ ಸ್ತುತಿಗಳು ಮಾಡಿದ್ರೆ ನಾವು ತಿಂದಿರೋ ಅನ್ನೋ ದೋಷ ಹೋಗುತ್ತೆ ಅಂತ. ಅದಕ್ಕಿಂತ ಹೆಚ್ಚು ಏನಾದರೂ ಪುಣ್ಯ ಸಂಪಾದನೆ ಮಾಡ್ಕೋಬೇಕಂದ್ರೆ ಇದಕ್ಕಿಂತ ಎಕ್ಸ್ಟ್ರಾ ಏನಾದರೂ ಮಾಡ್ಕೋಬೇಕು. ಇದು ಕೇವಲ ನಾವು ಕೂತ್ಕೊಂಡು ತಿಂತಿರೋ ಅನ್ನದ ದೋಷ ಪರಿಹಾರಕ್ಕೆ ಈ ಪುಣ್ಯ ಎಲ್ಲ ಹೋಗ್ಬಿಡ್ತಾ ಇರುತ್ತೆ. ಅದು ಜ್ಞಾನಿಗಿದ್ದಲ್ಲಿ ಹೇಳಿದರು, ನಾವಿನ್ನೂ ಉಲ್ಟಾ ಇದ್ದೀವಿ, ಇನ್ನು ಆ ದೋಷನ ತಲುಪೋದ್ರಕ್ಕೆ ಏನು ಸಾಧನೆ ಮಾಡ್ತಾಯಿಲ್ಲ. ಇದೆಲ್ಲ ಆದಮೇಲೆ ಇನ್ನು ಸ್ವಂತ ಅಂತಃಕರಣ ಶುದ್ಧಿಗೆ ಪುಣ್ಯ ಬೇಕಂದರೆ ಇನ್ನೊಂದು ಎಷ್ಟೇನಾದರೂ ಸ್ವಾಧ್ಯಾಯನೋ ವ್ಯಾಕರಣನೋ ಯಾರೋ ಒಂದು ಸಾಧನೆ ಜಪಾನೋ ಏನಾದರೂ ಮಾಡಿಕೊಂಡು ಅದು ನಿನಗೆ ಮಾಡ್ಕೊಂಡಿದ್ದು ಅಂತ ಅದು ಅಷ್ಟು ಮಾಡ್ಕೋಬೇಕು. ಇಲ್ಲಾಂದರೆ ಅದಕ್ಕೆ ಭಗವದ್ಗೀತಾ ಅಧ್ಯಾಯ, ಊಟಕ್ಕೆ ಮುಂಚೆ ಇವೆಲ್ಲ ಕೂಡ ಪರಿಗ್ರಹ ದೋಷವನ್ನು ಲೆವೆಲ್ ಮಾಡೋದಕ್ಕೆ. ಇಲ್ಲಾಂದರೆ ಸನ್ಯಾಸಿಗಳಿಗೆ ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ಯಾವುದೇ ಪ್ರಕಾರವಾದಂಥ ಶಾಸ್ತ್ರದ ವಿಧಿನೇ ಇಲ್ಲ. ಸನ್ಯಾಸಿ ಬೆಳಗ್ಗೆ ಹಿಂಗೆ ಆರತಿಗಳು ಮಾಡಬೇಕು, ಮೂರ್ತಿ ಪೂಜೆಗಳು ಮಾಡಬೇಕು, ಇದು ಮಾಡಬೇಕು, ಅದೊಂದು ನಿಯಮಗಳೇ ಇಲ್ಲ. ಯಾಕಂದರೆ ಕೂತ್ಕೊಂಡು ಒಂದು ಜಾಗದಲ್ಲಿ ಪರಿವ್ರಾಜಕ ಜೀವನ ಮಾಡ್ತಾಯಿಲ್ಲ ಸನ್ಯಾಸಿ. ಇದು ಕೂತ್ಕೊಂಡು ಒಂದು ಜಾಗದಲ್ಲಿ ಪರಾನ್ನ ತಿನ್ನೋದ್ರಿಂದ ಆ ದೋಷಗಳು ಹೋಗ್ಬೇಕಂದ್ರೆ ಇವೆಲ್ಲ ಮಾಡ್ತಾ ಇರಬೇಕು. ಆವಾಗ ಅದು ದಾನ ಧರ್ಮ ಮಾಡಿರೋ ಅಂಥವ್ರಿಗೆ ಈ ಪುಣ್ಯ ಅವ್ರ ಅಕೌಂಟ್ಗೆ ಹೋಗ್ತಾ ಇರುತ್ತೆ. ಆ ಥರ ಪರಸ್ಪರವಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗಿಂದ ಈ ಆಶ್ರಮಗಳು ಮಠಗಳು ನಡೀತಾ ಇರ್ತವೆ. ಇಲ್ಲಾಂದರೆ ಇವೆಲ್ಲ ಸನ್ಯಾಸಿಗಳು ಮುಂಚೆನೇ ಸ್ವತಂತ್ರ ಜೀವಿಗಳು, ಸ್ವಯಂ ಆಗ ಅವರು ಬಂಧನದಲ್ಲಿಡೋ ಅಂಥವು ಬಲವಂತವಾಗಿ ಇವೆಲ್ಲ ನಿಯಮಗಳು. ಈ ಬೆಳಗ್ಗೆ ಹಾರತಿ ಅಂತ ಇರಲಿಲ್ಲವಂತೆ ಕೈಲಾಸಾಶ್ರಮದಲ್ಲಿ, ಯಾವುದೋ ಬೇರೆ ಕಾರಣದಿಂದ ಅದು ಬೆಳಗ್ಗೆ ಹಾರತಿ ಇದ್ದಿದ್ದು ಅಟೆಂಡೆನ್ಸು ಸಲುವಾಗಷ್ಟೇ. ಆದ್ದರಿಂದ ಈ ಥರ ದೋಷಗಳಿರ್ತವೆ, ಅದನ್ನೆಲ್ಲ ಹೋಗ್ಬೇಕಂದ್ರೆ ಈ ಥರ ಪಾರಾಯಣ ಇವೆಲ್ಲ ಇದೆ. ಪುಣ್ಯಾರ್ಜನೆ ಆದಂತಿಲ್ಲ. ಸ್ವಾಧ್ಯಾಯ ನಡೀತಾ ಇದ್ದರೂ ಕೂಡ ಸ್ವಾಧ್ಯಾಯದಿಂದ ಕೂಡ ಮಹಾಪುಣ್ಯ ಬರುತ್ತೆ. ಅದು ಯಥಾರ್ಥವಾಗಿ ಶ್ರದ್ಧೆಯಿಂದ ಲಕ್ಷಿತ ಮಾಡಿದ್ರೆ, ಪಾಠದಲ್ಲಿ ಮನಸ್ಸು ಬೇರೆ ಕಡೆ ಸ್ಲಿಪ್ ಆಗೋಯ್ತು ಅಂದರೆ ಹೋಯ್ತು, ಮತ್ತೆ ಆ ಸ್ವಾಧ್ಯಾಯದ ಫಲನ ಸಿಗುತ್ತಿಲ್ಲ. ನಿಜವಾಗ್ಲೂ ಸ್ವಾಧ್ಯಾಯ ಕೇಳ್ತಾಯಿದ್ರೆ ತಪ್ಪದಿರೋ 2-3 ಕ್ಲಾಸಲ್ಲಿ ಒಂದು ಸತಿ ಆದರೂ ನಮ್ಮ ಸಚ್ಚಿದಾನಂದ ಸ್ವರೂಪನ ಬುದ್ಧಿ ಲಕ್ಷಿತ ಮಾಡಿಬಿಡುತ್ತೆ. ಮಾಡ್ತಾಯಿದ್ರೆ ಅದರಿಂದ ಕೂಡ ಪುಣ್ಯ ಉತ್ಪನ್ನ ಆಗ್ತಾ ಇರುತ್ತೆ. ಇದೇನೂ ಮಾಡಲ್ಲ ಅಂದ್ರೆ ಭಯಂಕರ ಪರಿಗ್ರಹ ದೋಷದಿಂದ ಬುದ್ಧಿ ಹೆಂಗೆ ಭ್ರಷ್ಟ ಆಗಿಬಿಡುತ್ತೆ ಅಂದರೆ ಕಂಪ್ಲೀಟ್ ಸಂಸಾರದ ಕಡೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ಆ ಥರ ಏಕ ಅಧ್ಯಾಯಂತೂ ಬಿ ಯೋ ನಿತ್ಯಂ, ಯಾರಾದರೂ ಭಕ್ತಿಯಿಂದ ಒಂದು ವೇಳೆ ಪಾರಾಯಣ ಮಾಡಿದ್ರೆ ರುದ್ರಲೋಕಂ ಅವಾಪ್ನೋತಿ ಗಣೋಭೂತ್ವ ವಸೇಚಿರಂ, ಶಿವಲೋಕಕ್ಕೆ ಕೈಲಾಸಕ್ಕೆ ಹೋಗ್ತಾನೆ. ಅಲ್ಲಿ ಶಿವಗಣರಿರ್ತಾರಲ್ಲ, ಆ ಗಣರಲ್ಲಿ ಒಬ್ಬನಾಗಿ ಅಲ್ಲಿ ನಿವಾಸ ಸಿಕ್ಬಿಡುತ್ತೆ. ಒಂದು ಅಧ್ಯಾಯ ಭಗವದ್ಗೀತೆ, ಒಂದು ಅಧ್ಯಾಯದ ಫಲ ಕೈಲಾಸ ಯಾರು ಬೇಡ ಅಂದ್ಕೊತಾರೆ. ಸಾಲೋಕ್ಯ ಮುಕ್ತಿ. ಮತ್ತು ಅದು ಆಗಲಿಲ್ಲ ಅಂದರೆ ಅಧ್ಯಾಯ ಶ್ಲೋಕಪಾದಂವ ನಿತ್ಯಂ ಯಃ ಪಠತೆ ನರಃ ಸಯಾತಿ ನರತಾಂ ಯಾವನ್ ಮನುಕಾಲಂ ವಸುಂಧರೆ. ಅಟ್ಲೀಸ್ಟ್ ಮಿನಿಮಮ್ ಒಂದು ಶ್ಲೋಕ ಆದರೂ ಯಾರಾದರೂ ಡೈಲಿ ಸ್ವಲ್ಪ ಭಗವದ್ಗೀತೆ ಓದ್ತಾ ಇದ್ದಾನಂದರೆ, ಅಧ್ಯಾಯ ಓದೋಕ್ಕಾಗಲಿಲ್ಲ, ಒಂದು ಶ್ಲೋಕ ಓದಿದ್ರೂ ಕೂಡ ಅವನು ಯಮಧರ್ಮನ ಕೈಗೆ ಸಿಗೋದಿಲ್ಲವಂತೆ, ನರಕಕ್ಕೆ ಹೋಗೋದಿಲ್ಲವಂತೆ. ಮತ್ತೆ 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 ಅವನು ಮನುಷ್ಯ ಜನ್ಮಕ್ಕೆ ಬಂದು ಮತ್ತೆ ಸಾಧನೆ ಮಾಡ್ಕೊತಾ ಇರ್ತಾನೆ ಅನ್ಬೇಕು. ಮತ್ತು ಮಾತಾ ಮಾಣಿಕೇಶ್ವರಮ್ಮ ಅಂದರು, ಮನುಷ್ಯ ಜನ್ಮ ಬಂದ ಮೇಲೆ ಮನುಷ್ಯ ಜನ್ಮ ಉತ್ತಮ ಜನ್ಮ ಅಂತೆ, ಪಶು ಪಕ್ಷಿಗಳದ್ದು ಅಧಮ ಜನ್ಮ. ಮನುಷ್ಯ ಜನ್ಮಕ್ಕಿಂತ ಉತ್ತಮವಾದದ್ದು ಸ್ವರ್ಗಾದಿ ಲೋಕಕ್ಕೆ ಆಶ್ರಯ. ಸ್ವರ್ಗಕ್ಕೆ ಹೋದರೂ ಕೂಡ ಮನುಷ್ಯ ಜನ್ಮ ಬಂದ ಮೇಲೆ ಸ್ವರ್ಗ ಮೇಲೆ ಇರೋ ಲೋಕಕ್ಕೆ ಹೋದರೂ ಕೂಡ ಅದು ಕೂಡ ಉತ್ತಮನೇನಂತೆ. ಅಟ್ಲೀಸ್ಟ್ ಅವನು ಇಂಪ್ರೂವ್ ಆಗಿದ್ದಾನೆ, ಅಪ್ಡೇಟ್ ಆಗಿದ್ದಾನೆ ಈ ಜನ್ಮದಲ್ಲಿ, ಪುಣ್ಯ ಕೆಲಸಗಳು ಮಾಡಿಕೊಂಡು ಆ ಉನ್ನತ ಸ್ಥಿತಿಯಲ್ಲಿ. ಅತಿ ಉತ್ತಮ ಅಂದ್ರೆಗನ ಜನ್ಮರಾಹಿತ್ಯ ಮಾಡಿಕೊಳ್ಳೋದು ಜ್ಞಾನ. ಒಂದು ವೇಳೆ ಒಂದೇ ಜನ್ಮದಲ್ಲಿ ಆ ಕೆಲಸ ಆಗಲಿ ಅಂದರೆ ಅಟ್ಲೀಸ್ಟ್ ನೀವು ಸ್ವರ್ಗ ಅಂತ ಅಷ್ಟೊಂದು ಪುಣ್ಯ ಕರ್ಮಗಳನ್ನು ಮಾಡ್ಕೊಳ್ಳಿ. ಅದು ಆಗಲಿಲ್ಲ ಅಟ್ಲೀಸ್ಟ್ ಇನ್ನೊಂದು ಸತಿ ಇನ್ನು ಮನುಷ್ಯ ಜನ್ಮ ಅಷ್ಟಾದರೂ ಪುನಾದಿಗಳು ಹಾಕ್ಕೊಳ್ಳಿ. ಅದು ಕೂಡ ಹಾಕ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ, ಮತ್ತೆ ಅದೋ ಜನ್ಮಕ್ಕೆ ಹೋಗ್ಬಿಟ್ಟಿದ್ರೆ ಅಂದ್ರೆ ಮತ್ತೆ ಇನ್ನೊಂದು ಸತಿ ಅವಕಾಶ ಸಿಗೋದಿಲ್ಲ. ಇನ್ನೊಂದು ಸತಿ ಮನುಷ್ಯ ಜನ್ಮಕ್ಕೆ ಬರೋದು ಕೂಡ ತುಂಬ ಕಷ್ಟನೇ, ತುಂಬ ಪುಣ್ಯ ಕರ್ಮಗಳು ಮಾಡಿರಬೇಕು. ಬಟ್ ಭಗವದ್ಗೀತೆ
ಗೀತಾಯ ಶ್ಲೋಕದಶಕಂ ಸಪ್ತಪಂಚಚತುಷ್ಟಯಂ ದೌತ್ರೀನೇಕಂ ತದರ್ಧಂಬಾ ಶ್ಲೋಕಾನಾಂ ಯಃ ಪಠೇನ್ನರಃ ಚಂದ್ರಲೋಕಮವಾಪ್ನೋತಿ ವರ್ಷಾಣಾಂ ಅಯುತಂ ಧ್ರುವಂ. ಅಂದರೆ ಚಂದ್ರಲೋಕಕ್ಕೆ ಒಂದು ಶ್ಲೋಕ ಆಗಲಿ, 2 ಶ್ಲೋಕ ಆಗಲಿ, 3 ಶ್ಲೋಕ ಆಗಲಿ, ಅಟ್ಲೀಸ್ಟ್ ಮತ್ತು ಅರ್ಧ ಶ್ಲೋಕ ತದರ್ಧಂಬಾ ಶ್ಲೋಕಾನಾಂ ಅರ್ಧ ಶ್ಲೋಕ ಪಾರಾಯಣ ಮಾಡಿಕೊಂಡ್ರೂ ಕೂಡ ಡೈಲಿ ಅವನಿಗೆ ಚಂದ್ರಲೋಕ ಸಿಗುತ್ತೆ. ಚಂದ್ರಲೋಕದಲ್ಲಿ ಏನದು 1000 ವರ್ಷ ಚಂದ್ರಲೋಕದಲ್ಲಿ ಅಲ್ಲಿ ಆ ಪುಣ್ಯಕ್ಕೆ ಚಂದ್ರಲೋಕಕ್ಕೆ ಹೋಗ್ತಾನೆ ಧ್ರುವಂ ಅಂತ ನಿಶ್ಚಯವಾಗಿ ಅಂತ. ಮತ್ತು ಗೀತಾಪಾಠ ಸಮಾಯುಕ್ತೋ ಮೃತೋ ಮಾನುಷತಾಂ ವ್ರಜೇತ್. ಮತ್ತು ಪಶು ಪಕ್ಷಿಗಳಿಗೆ ಹೋಗೋದಿಲ್ಲ. ಆ ಪುಣ್ಯನ ಹೊಂದ ಮೇಲೆ ಚಂದ್ರಲೋಕದಲ್ಲಿ ಕ್ಷೀಣ ಆದಮೇಲೆ ಮತ್ತು ಮನುಷ್ಯ ಜನ್ಮಕ್ಕೆ ಬರ್ತಾನೆ. ಎಷ್ಟು ದೊಡ್ಡ ಫೆಸಿಲಿಟಿ. ಶಂಕರಾಚಾರ್ಯ ಭಗವಾನರು ಲಾಸ್ಟಲ್ಲಿ ಕೇದಾರನಾಥಲ್ಲಿ ನಡ್ಕೊಂಡು ಹೋದ ಲಾಸ್ಟ್ ಉಪದೇಶ ಭಜಗೋವಿಂದ. ಅದರಲ್ಲೂ ಕೂಡ ಭಗವದ್ಗೀತಾನ ಸ್ಮರಣೆ ಮಾಡಿಕೊಂಡರು. ಭಗವದ್ಗೀತಾ ಕಿಂಚಿದಧೀತಾ ಗಂಗಾಜಲಲವ ಕಣಿಕಾ ಪೀತಾ ಸಕೃದಪಿ ಯೇನ ಮುರಾರಿ ಸಮರ್ಚಾ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ. ಭಗವದ್ಗೀತಾ ಕಿಂಚಿದಧೀತ ಅಂತ. ಸ್ವಲ್ಪ ಕೂಡ ಭಗವದ್ಗೀತೆ ಯಾರು ಅಧ್ಯಯನ ಮಾಡಿರ್ತಾರೋ ಗಂಗಾಜಲದ್ಲವ ಕನಿಕಾಪೀತ ಅಂತ. ಅಂತಿಮ ಸಮಯದಲ್ಲಿ ಮೃತ್ಯು ಸಮಯದಲ್ಲಿ ಯಾರಾದರೂ ಗಂಗಾಜಲ ಪಾನ ಮಾಡಿಬಿಟ್ರೆ ಮೋಕ್ಷನೇ ಸಿಗುತ್ತೆ ಅಂತ ಕೆಲವು ಪುರಾಣಗಳ ಪ್ರಮಾಣ ಇದೆ. ಅಂದರೆ ಕ್ರಮದಿಂದ ಒಳ್ಳೆ ಉನ್ನತಿ ಲೋಕಗಳು ಸಿಕ್ಕಿ ಅಲ್ಲಿ ಯಾರೋ ಆಚಾರ್ಯ ಸಿಕ್ಕಿ ಕ್ರಮದಿಂದ ಅವ್ರಿಗೆ ಜ್ಞಾನೋಪದೇಶನ ಮಾಡಿ ಮೋಕ್ಷ ಸಿಗುತ್ತೆ ಅಂತ. ಗಂಗಾಜಲಕ್ಕೆ ಅಷ್ಟೊಂದು ಮಹಿಮೆ ಇದೆ ಅಂತಿಮ ಸಮಯದಲ್ಲಿ. ಅದಕ್ಕೆ ಸುಮಾರು ಜನ ಗಂಗಾ ನದಿ ಸೈಡಲ್ಲೇ ಪ್ರಾಣ ಬಿಡಬೇಕು ಲಾಸ್ಟ್ ಮೂಮೆಂಟಲ್ಲಿ. ಬಟ್ ಅದು ಎಲ್ಲರಿಗೂ ಆ ಅವಕಾಶ ಸಿಗೋದಿಲ್ಲ ಲಾಸ್ಟ್ ಮೂಮೆಂಟಲ್ಲಿ. ನೀವು ಗಂಗಾಜಲ ನೀರೋ ಟ್ಯಾಪ್ ವಾಟ್ರೋ ಗೊತ್ತಾಗೋದಿಲ್ಲ. ಗಂಗಾಜಲಕ್ಕೆ ಅಷ್ಟೊಂದು ಮಹಿಮೆ ಇದೆ ಅಂತ. ಅಷ್ಟೊಂದು ಪುಣ್ಯ ಕೇವಲ ಭಗವದ್ಗೀತೆ ಸ್ವಲ್ಪ ಅಧ್ಯಯನ ಮಾಡಿದ್ರೂ ಕೂಡ ಸಿಗುತ್ತೆ ಅಂತ. ಮತ್ತು ಯಮ ನಿನ್ನ ತಂಟೆಗೆ ಬರೋದೇ ಇಲ್ಲ. ಯಮ ನಿನ್ನ ಬಗ್ಗೆ ಚರ್ಚೆನೇ ಮಾಡೋದಿಲ್ವಂತೆ ಭಗವದ್ಗೀತೆ ನೀನು ಮುಟ್ಟಿದೆಯಾ ಅಂದರೆ. ಅಷ್ಟೊಂದು ಫೆಸಿಲಿಟೀಸ್ ಇರುತ್ತೆ. ಆದ್ದರಿಂದ ಇಲ್ಲೂ ಕೂಡ ಅದೇ ಹೇಳ್ತಾ ಇದ್ದಾರೆ. ಮತ್ತೆ ನೀನು ಚಂದ್ರಲೋಕ ಸ್ವರ್ಗಲೋಕ ಏನೆಲ್ಲ ಲೋಕಗಳೆಲ್ಲ ಪುಣ್ಯ ಅನುಭವಿಸಿದ ಮೇಲೆ ಮತ್ತೆ ನೀನು ವಾಪಸ್ ಬಂದರೂ ಮತ್ತೆ ಮನುಷ್ಯ ಜನ್ಮಕ್ಕೆ ಬರ್ತೀಯ, ಹೀನ ಜನ್ಮಕ್ಕೆ ಹೋಗೋದಿಲ್ಲ ಅಂತ. ಮತ್ತು ನೆಕ್ಸ್ಟು ಗೀತಾಭ್ಯಾಸಂ ಪುನಃ ಕೃತ್ವಾ ಲಭತೆ ಮುಕ್ತಿಮುತ್ತಮಾಂ ಗೀತೇತ್ಯುಚ್ಚಾರ ಸಂಯುಕ್ತೋ ಮ್ರಿಯಮಾನೋ ಗತಿಂ ಲಭೇತ್ ಗೀತಾರ್ಥಶ್ರವಣಾಸಕ್ತೋ ಮಹಾಪಾಪಯುತೋಪಿ ವಾ ವೈಕುಂಠಂ ಸಮವಾಪ್ನೋತಿ ವಿಷ್ಣುನಾ ಸಹ ಮೋದತೆ ಗೀತಾರ್ಥಂ ಧ್ಯಾಯತೆ ನಿತ್ಯಂ ಕೃತ್ವಾ ಕರ್ಮಾಣಿ ಭೂರಿಶಃ ಜೀವನ್ಮುಕ್ತಃ ಸ ವಿಜ್ಞೇಯೋ ದೇಹಾಂತೆ ಪರಮಂ ಪದಂ ಗೀತಾಮಾಶ್ರಿತ್ಯ ಬಹವೋ ಉಭುಜೋ ಜನಕಾದಯಃ ನಿರ್ಧೂತಕಲ್ಮಷಾಲೋಕೆ ಗೀತಾಯಾತಾಃ ಪರಂ ಪದಂ ಗೀತಾಯಾಃ ಪಠನಂ ಕೃತ್ವಾ ಮಾಹಾತ್ಮ್ಯಂ ನೈವ ಯಃ ಪಠೇತ್ ವೃಥಾ ಪಾಠೋ ಭವೇತ್ ತಸ್ಯ ಶ್ರಮ ಏವ ವೃಥಾಹುತಃ ಏತನ್ಮಾಹಾತ್ಮ್ಯ ಸಂಯುಕ್ತಂ ಗೀತಾಭ್ಯಾಸಂ ಕರೋತಿ ಯಃ ಸತತ್ಫಲಮವಾಪ್ನೋತಿ ದುರ್ಲಭಾಂ ಗತಿಮಾಪ್ನುಯಾತ್. ಇಲ್ಲಿ ತನಕ ಗೀತಾಭ್ಯಾಸಂ ಪುನಃ ಕೃತ್ವಾ ಲಭತೆ ಮುಕ್ತಿಮುತ್ತಮಾಂ ಗೀತೇತ್ಯುಚ್ಚಾರ ಸಂಯುಕ್ತೋ ಮ್ರಿಯಮಾಣೋ ಗತಿಂ ಲಭೇತ್ ಗೀತಾರ್ಥಶ್ರವಣಾಸಕ್ತೋ ಮಹಾಪಾಪಯುತೋಪಿ ವಾ ವೈಕುಂಠಂ
समवाप्नोति विष्णुना सह मोदते दीपार्थं ध्यायते नित्यं कृत्वा कर्माणि पुरुषः जीवन्मुक्तः स विज्ञेयो देहान्ते परमं पदं गीतामाश्रित्य बहवो बहुजो जनकादयः निर्भूतकल्मषा लोके गीतायाथा परं पदं गीताया पठनं कृत्वा महात्म्यं नैव यः पठेत् कृतपाठो भवेत् तस्य श्रवणेव उदाहृताः एतन्महात्म्यसंयुक्तं गीताभ्यासं करोति यः स तत्फलमवाप्नोति दुर्लभां गतिमाप्नुयात् गीताभ्यासं पुनः कृत्वा लभते मुक्तिमुत्तमां गीते तुच्चारसंयुक्तो नियमानो गतिं लभेत् गीतार्थश्रवणासक्तो महापापयुतोऽपि वा वैकुण्ठं समवाप्नोति विष्णुना सह मोदते गीतार्थं ध्यायते नित्यं कृत्वा कर्माणि पूरुषः जीवन्मुक्तः स विज्ञेयो देहान्ते परमं पदं गीतामाश्रित्य बहवो बहुजो जनकादयः निर्धूतकल्मषा लोके गीतायातः परं पदं गीताया पठनं कृत्वा महात्म्यं नैव यः पठेत् उता पाठो भवेत् यस्य श्रवणेव उदाहृतः एतन्माहात्म्यसंयुक्तं गीताभ्यासं करोति यः स तत्फलमवाप्नोति दुर्लभं गतिमाप्नुयात् गीताभ्यासं पुनं कृत्वा लभते मुक्तिमुत्तमां गीते तुच्चारसंयुक्तो क्रियमाणो गतिं लभेत् गीतार्थश्रवणासक्तो महापापयुतोऽपि वा वैकुण्ठं समवाप्नोति विष्णुना सह मोदते गीतार्थं ध्यायते नित्यं कृत्वा कर्माणि पुरुषः जीवन्मुक्तः स विज्ञेयो देहान्ते परमं पदं गीतामाश्रित्य बहवो बहुजो जनकादयः निर्धूतकल्मषा लोके गीतायाः परं पदं गीताया पठनं कृत्वा महात्म्यं नैव यः पठेत् तथा पाठो भवेत् तस्य समायेव उदाहृतः एतन्माहात्म्यसंयुक्तं गीताभ्यासं करोति यः स तत्फलमाप्नोति सतत्फलम् अवाप्नोति फलमवाप्नोति दुर्लभां गतिमाप्नुयात् ಗೀತಾಭ್ಯಾಸಂ ಪುನಃ ಕೃತ್ವಾ ಯಾರು ಗೀತಾಭ್ಯಾಸನ ಮತ್ತೆ ಮತ್ತೆ ಯಾರು ಅಭ್ಯಾಸ ಮಾಡ್ತಾ ಇರ್ತಾರೋ ಅವರು ತಪ್ಪದಿರ ಮುಕ್ತಿಮುತ್ತಮಾಂ ಲಭತೆ. ಮತ್ತು ಯಾರು ಗೀತೆ ಉಚ್ಚಾರ ಸಂಯುಕ್ತೋ ಕರೆಕ್ಟ್ ಉಚ್ಚಾರದ ಸಂಯುಕ್ತವಾಗಿ ಮ್ರಿಯಮಾನೋ ಗತಿಂ ಲಭೇತ್. ಒಂದು ವೇಳೆ ಒಳ್ಳೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಉಚ್ಚಾರಣೆಯಿಂದ ಡೈಲಿ ಪಾರಾಯಣ ಮಾಡ್ತಾಯಿದ್ರಿಗೇನ ಅವರು ಶರೀರ ಬಿಟ್ಟಾಗ ಒಳ್ಳೆ ಗತಿ ಅಂದರೆ ಇನ್ನು ಮೋಕ್ಷಕ್ಕಿಂತ ಅದಕ್ಕಿಂತ ಒಳ್ಳೆ ಗತಿ ಇಲ್ಲ, ಮೋಕ್ಷನೇ ಹೊಂದ್ಬಿಡ್ತಾರೆ ಅಂದ್ಬಿಟ್ಟು ಮ್ರಿಯಮಾನೋ ಗತಿಂ ಲಭೇತ್. ಗತಿಂ ಅಂದ್ರಿಗೇನ ಮೋಕ್ಷ ಪದವಿಂ ಲಭೇತ್ ಅಂದ್ಬಿಟ್ಟು ಪುನಃ ಅಭ್ಯಾಸ ಮಾಡಿಬಿಟ್ಟು ಒಳ್ಳೆಯ ಉಚ್ಚಾರಣೆ ಸಂಯುಕ್ತದಿಂದ ಮಾಡಿದ್ರೆ ಅಂದ್ಬಿಟ್ಟು. ಮತ್ತು ಗೀತಾರ್ಥ ಶ್ರವಣಾಸಕ್ತ ಸರಿಯಪ್ಪ ಪಾರಾಯಣ ಮಾಡೋಕ್ಕೆ ನಾನು ಅಕ್ಷರ ಓದಿಲ್ಲ ಅಂದ್ರೆಗನ ಅಟ್ಲೀಸ್ಟ್ ಕೂತ್ಕೊಂಡು ಕೇಳೋ ಅಭ್ಯಾಸ ಇರೋನು. ಭಗವದ್ಗೀತೆ ಎಲ್ಲಾದರೂ ಪ್ರವಚನ ಪಾಠ ನಡೀತಾ ಇದ್ದರೆ ಸುಮ್ಮನೆ ಶ್ರವಣ ಮಾಡಿದ್ರೆ ಗೀತಾರ್ಥ ಶ್ರವಣಾಸಕ್ತ ಮಹಾಪಾಪಯುತೋಪಿವ ಎಷ್ಟೇ ಪಾಪಗಳು ಮಾಡಿರಲಿ ಅವನು ವೈಕುಂಠಂ ಸಮವಾಪ್ನೋತಿ ವಿಷ್ಣುನ ಸಹ ಮೋದತೆ. ಸಾಲೋಕ್ಯ ಮುಕ್ತಿ ವಿಷ್ಣು ಜೊತೆ ವೈಕುಂಠ ಗೋಲೋಕಕ್ಕೆ ಹೋಗ್ಬಿಡ್ತಾನೆ. ಅಲ್ಲಿ ಹೋಗ್ಬಿಟ್ಟು ಇನ್ನು ವಿಷ್ಣು ಪರಮಾತ್ಮ ಜೊತೆ ಇರ್ತಾನೆ. ವಿಷ್ಣು ಪರಮಾತ್ಮ ಅಲ್ಲಿ ಮತ್ತು ಏನಾದರೂ ಮೋಕ್ಷನ ಹೊಂದಬೇಕಂತ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ವಿಷ್ಣು ಪರಮಾತ್ಮ ಜ್ಞಾನೋಪದೇಶನ ಕೂಡ ಮಾಡ್ತಾನೆ. ಬೇಕಾದರೆ ಕೇವಲ ಶ್ರವಣ ಮಾಡಿದ್ರೆ ಓದೋ ಸಾಮರ್ಥ್ಯ ಇಲ್ಲ, ಪಾರಾಯಣ ಮಾಡೋ ಸಾಮರ್ಥ್ಯ ಇಲ್ಲ ಅಂತ ಇದ್ದರೂ ಕೂಡ ಕೇವಲ ಶ್ರವಣ ಮಾಡಿದ್ರೆ ಅಷ್ಟು ಫಲ ಇರುತ್ತೆ. ಮತ್ತು
ಗೀತಾರ್ಥಂ ಧ್ಯಾಯತೆ ನಿತ್ಯಂ ಕೃತ್ವಾ ಕರ್ಮಾಣಿ ಭೂರಿಶಃ ಜೀವನ್ಮುಕ್ತ ಸ ವಿಜ್ಞೇಯ. ಒಂದು ವೇಳೆ ಗೀತದ ಅರ್ಥದ ಬಗ್ಗೆ ಧ್ಯಾನ ವಿಚಾರ ಸ್ಟಾರ್ಟ್ ಆಯ್ತಂದ್ರೆ ಗಾನ ಮತ್ತು ಏನು ನಿತ್ಯಂ ಕೃತ್ವಾ ಕರ್ಮಾಣಿ ಮಾಡ್ತಾ ಇರೋ ಕರ್ಮಗಳು ಏನು ಬೇಕಾಗಿಲ್ಲ, ಮನೆಯಲ್ಲಿರಲಿ ಹೆಂಡತಿ ಮಕ್ಕಳಿರಲಿ ಏನೇ ಇರಲಿ, ಯಾವ ಕರ್ಮಗಳು ಮಾಡ್ತಾ ಇರ್ತಾನೆ ಆ ಕರ್ಮಗಳು ಮಾಡ್ಕೊತಾನೆ ಅವನು ಜೀವನ್ಮುಕ್ತ ಸ ವಿಜ್ಞೇಯೋ ದೇಹಾಂತೆ ಪರಮಂ ಪದಂ ಅಂತ ಅಷ್ಟೇ. ಮತ್ತು ಭಾವನೆ ಒಂದು ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ ಅಷ್ಟೇ. ಫಸ್ಟು ಅಯ್ಯೋ ನನ್ನ ಹೆಂಡತಿ ನನ್ನ ಮಕ್ಕಳು ಅಂದ್ಬಿಟ್ಟು ಅಲ್ಲಿ ಫಲದ ಮೇಲೆ ಆಸಕ್ತಿಯಿಂದ ಮೋಹದಿಂದ ಎಲ್ಲ ಅವ್ರ ಸಲುವಾಗೇ ಮಾಡ್ತಾ ಇರ್ತಾನೆ. ಮಾಡೋ ಕೆಲಸ ಅದೇ ಮತ್ತೆ ಕೂಡ ಜ್ಞಾನ ಭಗವದ್ಗೀತೆಯನ್ನು ಇಟ್ಕೊಂಡ ಮೇಲೆ ಅರ್ಥ ಆಗ್ಬಿಡ್ತು, ಓಹೋ ಫಲಾಕಾಂಕ್ಷೆಯಿಂದ ನಾವು ಮಾಡಬಾರ್ದು, ಡ್ಯೂಟಿ ಓರಿಯೆಂಟೆಡ್ ಆಗಿ ಮಾಡಬೇಕು. ಪರಮಾತ್ಮನ ಡ್ಯೂಟಿ ಇದು. ಪೂರ್ವ ಜನ್ಮದಲ್ಲಿ ನಾನು ಮಾಡಿರೋ ಪುಣ್ಯ ಪಾಪ ಕರ್ಮಗಳಿಗೆ ಹೆಂಡತಿ ಮಕ್ಕಳ ರೂಪದಲ್ಲಿ ಇವರು ಬಂದಿದ್ದಾರೆ, ಇವರು ಈಗ ಇವ್ರನ್ನ ನಾನು ನೋಡ್ಕೊಳ್ಳೋದು ನನಗೆ ಪರಮಾತ್ಮ ಡ್ಯೂಟಿ ಕೊಟ್ಟಿದ್ದಾನೆ. ಯಾವುದೇ ಆಶ್ರಮಕ್ಕೆ ಕಂಪ್ನಿಗೆ ಹೋದ್ರೂ ಅಲ್ಲಿ ಯಾವುದೋ ಇದು ನಿನ್ನ ಡ್ಯೂಟಿ ಅಂತ ಒಪ್ಪಿಸ್ಬಿಡ್ತಾರೆ. ಅಲ್ಲಿ ಡ್ಯೂಟಿ ಹೆಂಗೆ ಮಾಡ್ತೀವಿ, ಪರಮಾತ್ಮ ನನಗೆ ಈ ಡ್ಯೂಟಿ ಒಪ್ಪಿಸಿದ್ದಾನೆ, ಪರಮಾತ್ಮನ ಸಲುವಾಗಿ ಪರಮಾತ್ಮ ಡ್ಯೂಟಿ ಮಾಡ್ತಾಯಿದ್ದೀನಿ ಅಂತ. ರಿಸಲ್ಟು ಅವ್ರ ತೃಪ್ತಿಯನ್ನು ಹೊಂದುತ್ತಾರೋ ಇಲ್ಲ ಅನ್ನೋದು ಅದರ ಬಗ್ಗೆ ನಮಗೇನೂ ಇಲ್ಲ. ನನ್ನ ಡ್ಯೂಟಿ ನಾನು ಏನು ಮಾಡಬೇಕೋ ಅದು ನಾನು ಮಾಡ್ತಾಯಿದ್ದೀನಿ ಅನ್ನೋದಕ್ಕೋಸ್ಕರ ಡ್ಯೂಟಿ ಓರಿಯೆಂಟಾಗಿ ಮಾಡ್ತಾ ಇರೋ ಕೆಲಸದನ್ನೇ ಮಾಡಿಕೊಂಡು ಅವನು ಜೀವನ್ಮುಕ್ತ ಪುರುಷನಾಗ್ಬಿಡ್ತಾನೆ. ಅವನನ್ನು ಜೀವನ್ಮುಕ್ತನಂದೇ ತಿಳ್ಕೊಂಬಿಡಿ ನೀವು. ಭಗವದ್ಗೀತೆಯನ್ನು ಅಭ್ಯಾಸ ಮಾಡ್ಕೊತ ಅವನು ಆ ಕರ್ಮಗಳು ಮಾಡ್ಕೊತ ಭಗವದ್ಗೀತೆ ಅಭ್ಯಾಸ ಮಾಡ್ಕೊತಾನೆ ಅವನು ಜೀವನ್ಮುಕ್ತ ಪುರುಷನೇ ಅಂತ. ಮತ್ತು ಇದೇ ಥರ ಗೀತಾಮಾಶ್ರಿತ್ಯ ಬಹವೋ ಭೂಭುಜಃ, ಈ ಭಗವದ್ಗೀತೆಯನ್ನು ಆಶ್ರಯ ಇಟ್ಟುಕೊಂಡು ಎಷ್ಟೋ ಜನ ಈ ಪೃಥ್ವಿನಲ್ಲಿ ಜನಕ ಮಹರ್ಷಿಗಳು ರಾಜನೇ ನಡೆಸ್ತಾ ಇರ್ತಾರೆ, ರಾಜ್ಯನೇ ನಡೆಸ್ತಾ ಇರ್ತಾನೆ. ಎಷ್ಟು ಸಮಸ್ಯೆಗಳಿರ್ತವೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸಣ್ಣ ಆಶ್ರಮಗಳು ನಡೆಸಿದ್ರೇ ಸಮಯ ಸಿಗೋದಿಲ್ಲ, ಯಾವುದಕ್ಕೂ ಫೋನುಗಳು ಅಷ್ಟು ಬರ್ತಾ ಇರ್ತವೆ. ಇನ್ನು ರಾಜ್ಯ ನಡೆಸ್ಬೇಕಂದ್ರೆ ಎಷ್ಟು ಬ್ಯುಸಿ ಇರಬೇಕು. ಅಷ್ಟು ಬ್ಯುಸಿ ಕೆಲಸಗಳು ಮಾಡ್ಕೊತ ಕೂಡ ಅವನು ಆ ಜೀವನ್ಮುಕ್ತಿ ಆನಂದನ ಹೊಂದಿ ವಿದೇಹ ಕೈವಲನ್ನು ಹೊಂದಿದ್ದಾರೆ. ಭೂಭುಜ ಅಂದರೆ ಭೂಮಿಯಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯರು ರಾಜರು ಅಂತ, ಮಹಾರಾಜರು ಸಾಮ್ರಾಟ್ ಚಕ್ರವರ್ತಿಗಳು ಅಂದ್ಬಿಟ್ಟು ಭೂಭುಜ ಅಂದರೆ ಭೂಮಿಯಲ್ಲಿ ಅವ್ರದ್ದೇ ತಾಕತ್ತಿರುತ್ತೆ, ಆಳೋರು ಅಂದ್ಬಿಟ್ಟು ಭೂಮಿಯನ್ನು ಆಳೋರು ಅಂತ. ನಿರ್ಧೂತ ಕಲ್ಮಷ ಲೋಕೆ ಗೀತಾಯಾತ ಪರಂ ಪದಂ, ಕಲ್ಮಷಗಳಿಲ್ದಿರೋ ಅವರು ಆ ನಿಷ್ಕಾಮ ಕರ್ಮಯೋಗದಿಂದ ಕೂಡ ಪರಮ ಪದವಿಯನ್ನು ಹೊಂದಿದ್ದಾರೆ. ಮತ್ತು ಗೀತಾಯ ಪಠನಂ ಕೃತ್ವ ಮಾಹಾತ್ಮ್ಯಂ ನೈವಯ ಪಠೇತ್, ಭಗವದ್ಗೀತೆಯನ್ನು ಪಾರಾಯಣ ಮಾಡಿಬಿಟ್ಟು ಈ ಮಾಹಾತ್ಮ್ಯದ ಬಗ್ಗೆ ಯಾರಾದರೂ ಸರಿಯಾಗಿ ಓದಲಿಲ್ಲ ಅಂದರೆ ವೃಥಾ ಪಾಠೋ ಭವೇತ್ ತಸ್ಯ ಅಂತ. ಇದೊಂಥರ ನಿಂದಾಪರಕವಾಗಿ, ಅಂದರೆ ಈ ಮಾಹಾತ್ಮ್ಯನ ತಿಳ್ಕೊಂಡು ಪಾಠ ಮಾಡಿ ಅಂತ. ಶ್ರಮ ಏವ ಹ್ಯುದಾಹೃತಃ ಅಂದ್ಬಿಟ್ಟು ಯಾವತ್ತೇ ಆಗಲಿ ಅದರ ಮೇಲೆ ಶ್ರದ್ಧೆ. ಈಗ ಈ ಗೀತಾ ಮಹಾತ್ಮ್ಯನ ತಿಳ್ಕೊಂಡ ಮೇಲೆ ಒಂದು ಪ್ರಕಾರದ ಶ್ರದ್ಧೆ ಬರುತ್ತೆ. ಓಹೋ ಡೈಲಿ ನಾನು ಏನು ಪಾರಾಯಣ ಮಾಡ್ತಾಯಿದ್ದೀನೋ, ಇಷ್ಟು ದಿವಸ ಬಲವಂತವಾಗಿ ಮಾಡ್ತಿದ್ರು ಕೂಡ ಇದು ಇಷ್ಟೊಂದು ಪುಣ್ಯನ ತಂದುಕೊಡೋ ಅಂಥದ್ದು ಅಂದ್ಬಿಟ್ಟು ಅದೇ ಶ್ರದ್ಧೆ. ಇನ್ನು ಇಷ್ಟಪೂರ್ವಕವಾಗಿ ಅದನ್ನು ಮಾಡಿದ್ರೆ ಡಬಲ್ ಬೆನಿಫಿಟ್ ಇರುತ್ತೆ. ಅದಕ್ಕೆ ಈ ಗೀತಾ ಮಹಾತ್ಮ್ಯನ ಮುಖ್ಯ ಉದ್ದೇಶ ಇದೊಂದು, ಇದರ ಮಹಿಮೆಯನ್ನು ತಿಳ್ಕೊಂಡು ಶ್ರದ್ಧೆಯಿಂದ ಮಾಡಿ ವ್ಯರ್ಥವಾಗೋದಿಲ್ಲ. ಏನು ವಾಕ್ ರೂಪದ ಪರಿಶ್ರಮ ಮಾಡ್ತೀವಿ ಅದಕ್ಕೆ ಇಷ್ಟೊಂದು ಫಲಗಳಿದ್ದಾವೆ ಅಂದ್ಬಿಟ್ಟು ಆ ಉದ್ದೇಶದಿಂದ ಡೈಲಿ ಪಾರಾಯಣ ಮಾಡಿದ ಮೇಲೆ ಗೀತಾ ಮಹಾತ್ಮೆಯನ್ನು ಕೂಡ ಒಂದು ಸತಿ ಓದಬೇಕು ಅಂದ್ಬಿಟ್ಟು. ಮತ್ತು ಏತನ್ಮಾಹಾತ್ಮ್ಯ ಸಂಯುಕ್ತಂ ಗೀತಾಭ್ಯಾಸಂ ಕರೋತಿ ಯಃ ಸಾ ತತ್ಫಲಮವಾಪ್ನೋತಿ ದುರ್ಲಭಾಂ ಗತಿಮಾಪ್ನೋತಿ. ಈ ಮಹಾತ್ಮ್ಯದ ಜೊತೆಗೆ ಯಾರು ಪಾರಾಯಣ ಸ್ವಾಧ್ಯಾಯ ಇವೆಲ್ಲ ಮಾಡ್ತಾರೋ ಅವರು ಅಂದ್ಕೊಂಡಿರೋ ಗೋಲ್ ಏನು ಪರಮಾನಂದ ಸ್ಥಿತಿ ಅದನ್ನು ತಪ್ಪದಿರ ಹೊಂದುತ್ತಾರೆ ಅಂದ್ಬಿಟ್ಟು ಸೂತ ಮಹರ್ಷಿ ಕೂಡ ಇದೇ ಮಾತನ್ನು ರಿಪೀಟ್ ಮಾಡ್ತಾನೆ. ಮಾಹಾತ್ಮ್ಯಮೇತದ್ಗೀತಾಯ ಮಯಾ ಪ್ರೋಕ್ತಂ ಸನಾತನಂ ಗೀತಾಂತೆ ಚ ಪಠೇದ್ಯಸ್ತು ಯದುಕ್ತಂ ತತ್ಫಲಂ ಲಭೇತ್. ಸೂತವಾಚ ಮಹಾತ್ಮ್ಯಮೇತದ್ಗೀತಾಯ ಮಯಾ ಪ್ರೋಕ್ತಂ ಸನಾತನಂ ಗೀತಾಂತೆ ಚ ಪಠೇದ್ಯಸ್ತು ಯದುಕ್ತಂ ತತ್ಫಲಂ ಲಭೇತ್. ಸೂತ ಉವಾಚ ಮಹಾತ್ಮ್ಯಮೇತದ್ಗೀತಾಯ ಮಯಾ ಪ್ರೋಕ್ತಂ ಸನಾತನಂ ಗೀತಾಂತೆ ಚ ಪಠೇದ್ಯಸ್ತು ಯದುಕ್ತಂ ತತ್ಫಲಂ ಲಭೇತ್. ಸೂತ ಉವಾಚ ಮಹಾತ್ಮ್ಯ
पठेद्यस्तु यदुक्तं तत्फलं लभेत्. ಇದು ಮಾಹಾತ್ಮ್ಯಂ. ಇಲ್ಲೂ ಕೂಡ ದೀರ್ಘ ಇದೆ. ಮಹಾತ್ಮ್ಯಂ ಅಂದರೆ ರಸವಾಗುತ್ತೆ. ಮಾನ ಸ್ವಲ್ಪ ಎಳಿಬೇಕು. ಮಾಹಾತ್ಮ್ಯಂ ಏತದ್ ಗೀತಾಯ. ಮಹಾತ್ಮ್ಯಂ ಅಂದ್ಬಿಟ್ರೆ ರಸವಾಗಿಬಿಡುತ್ತೆ. ಮಾಹಾತ್ಮ್ಯಂ ಏತದ್ ಗೀತಾಯ ಮಯಾ ಪ್ರೋಕ್ತಂ. ಏನು ಇದು ಮಹಾತ್ಮೆ? ನನ್ನ ದ್ವಾರ ಏನೆಲ್ಲ ನಾನು ಭಗವದ್ಗೀತೆದು ಮಹಾತ್ಮೆ ಹೇಳಿದೀನೋ, ಸನಾತನ ಅನಾದಿ ಕಾಲದಿಂದ ಇರುವಂಥ ಈ ಮಹಿಮೆ ಗೀತಾಂತೆ ಚ ಪಠ್ಯದ್ಯಸ್ತು. ಗೀತಾ ಒಂದು ಪಾರಾಯಣದ ಹಂತದಲ್ಲಿ, ಸ್ವಾಧ್ಯಾಯದ ಹಂತದಲ್ಲಿ ಯಾರು ಇದನ್ನು ಓದ್ತಾರೋ ಯದುಕ್ತಂ ತತ್ಫಲಂ ಲಭೇತಿ. ಏನೆಲ್ಲ ಫಲಗಳ ಬಗ್ಗೆ ಇಲ್ಲಿ ವರ್ಣನೆ ಇದೆಯೋ ತಪ್ಪದಿರ ಎಲ್ಲ ಫಲಗಳನ್ನು ಹೊಂದುತ್ತಾರೆ ಅಂದ್ಬಿಟ್ಟು. ಸೂತನದು ಕೂಡ ಕೆಲವೊಂದು ಶ್ಲೋಕಗಳಿದ್ದಾವೆ ಮಹಾತ್ಮ್ಯಂ ಅಂತ. ಇದು ಸಾಮಾನ್ಯವಾಗಿ ಎಲ್ಲ ಪುಸ್ತಕಗಳಲ್ಲೂ ಸಿಗುತ್ತೆ. ಸಣ್ಣ ರೂಪದ ಒಂದು ಗೀತಾಶಾಸ್ತ್ರಮಿದಂ ಪುಣ್ಯಂ ಯಃ ಪಠತೆ ಪ್ರಯತಃ ಪುಮಾನ್ ವಿಷ್ಣು ಪದಮವಾಪ್ನೋತಿ ಭಯಶೋಕಾದಿವರ್ಜಿತಃ. ಎಲ್ಲ ಸಣ್ಣ ಸಣ್ಣ ಪುಸ್ತಕದಲ್ಲಿ ಸಾಮಾನ್ಯವಾಗಿ ಸೂತ ಮಹರ್ಷಿದೆ ಇದು ಹೆಚ್ಚಿರ್ತದೆ. ಅದ್ರ ಬಗ್ಗೆ ಕೂಡ ನಾವು ಮತ್ತೆ ವಿಚಾರ ಮಾಡೋಣ. ಈಗ ಸದ್ಯಕ್ಕೆ ಮಂಗಳ ಶ್ಲೋಕಗಳ ಬಗ್ಗೆ ಕೂಡ ಇದು ಮಧುಸೂದನ ಸರಸ್ವತಿಯವರು ಈ ಮಂಗಳ ಶ್ಲೋಕಗಳನ್ನು ಬರೆದಿದ್ದಾರೆ ಭಗವದ್ಗೀತೆ. ಈಗ ಪಾರಾಯಣ ಸಂಸ್ಕಾರದಲ್ಲಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ತಾರೆ. ಇದನ್ನು ಧ್ಯಾನ ಶ್ಲೋಕಗಳಂದ್ಬಿಟ್ಟು ಈ ಲಿಸ್ಟನ್ನೆಲ್ಲ ಬರೀತಾರೆ ಅದರಲ್ಲಿ ಮೊದಲನೇ ಶ್ಲೋಕ ಆಲ್ರೆಡಿ ನಾವು ಉಚ್ಚಾರಣೆ ಮಾಡಿದ್ವಿ. ಪಾರ್ಥಾಯ ಪ್ರತಿಬೋಧಿತ ಅಂದ್ಬಿಟ್ಟು ಅವುಗಳ ಅರ್ಥ ತಿಳ್ಕೊಳ್ಳೋಣ. ಏನಿದ್ರ ಅರ್ಥ ಏನು ಅಂದ್ಬಿಟ್ಟು ಒಂದು ಶ್ಲೋಕ ನೋಡ್ಬಿಡೋಣ. ಇದು ಭಗವದ್ಗೀತೆಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಮಧುಸೂದನ ಸರಸ್ವತಿಯವರು ಇದು ಭಗವತ ನಾರಾಯಣೇನ ಸ್ವಯಂ, ಸಾಕ್ಷಾತ್ ನಾರಾಯಣ ಪ್ರಭುವಾದ ಪರಮಾತ್ಮನಿಂದ ಸ್ವಯಂ ಆಗಿ ಪಾರ್ಥಾಯ ಅರ್ಜುನಗೋಸ್ಕರ, ಪಾರ್ಥ ಅಂದರೆ ಅರ್ಜುನನಿಗೋಸ್ಕರ ಪಾರ್ಥಾಯ ಪ್ರತಿಬೋಧಿತಂ, ಅರ್ಜುನ ನಿಮಿತ್ತದಿಂದ ಅರ್ಜುನನ ಸಲುವಾಗಿ ಇದು ಹೇಳಲ್ಪಟ್ಟಿರುವಂಥ ಭಗವದ್ಗೀತೆ. ಮತ್ತು ಅದನ್ನು ವ್ಯಾಸೇನ ಘಟಿತಾಂ ಪುರಾಣ ಮುನಿನ ಮಧ್ಯೆ ಮಹಾಭಾರತದ ಮಧ್ಯದಲ್ಲಿ ವ್ಯಾಸ ಮಹರ್ಷಿಯಿಂದ ಸಂಗ್ರಹ ಮಾಡಿ ನಮಗೆ ಕೊಡಲ್ಪಟ್ಟಿದೆ. ಅದು ಪುರಾಣಗಳ ರಚನೆ ಮಾಡಿದ ಮುನಿ ವ್ಯಾಸ ಭಗವಾನರು, ಅವರಿಂದ ಇದು ನಮಗೆ ಸಿಕ್ಕಿದೆ. ಅವರಿಂದ ಇದು ಎಂಥದ್ದು? ಮತ್ತು ಗ್ರಂಥದಲ್ಲಿ ಏನಿದೆ ಅಂದರೆ ಅದ್ವೈತಾಮೃತ ವರ್ಷಿಣಿ, ಅದ್ವೈತ ರೂಪದ ಅಮೃತವನ್ನು ಸುರಿಸೋ ಅಂಥ ಅದ್ವೈತಾಮೃತ ವರ್ಷಿಣಿ ಈ ಭಗವದ್ಗೀತೆ. ಇದು ಭಗವತಿ ದೇವಿ, ಸಾಕ್ಷಾತ್ ಆದಿಶಕ್ತಿ ಅಂತ. ಮತ್ತು ಇದು ಅಷ್ಟಾದಶಾಧ್ಯಾಯಿನಿ, 18 ಅಧ್ಯಾಯ ರೂಪದಲ್ಲಿರುವಂಥ ಈ ಭಗವದ್ಗೀತೆ. ಅದಕ್ಕೆ ಇದನ್ನು ದೇವಿ ಸ್ವರೂಪದಲ್ಲಿ ಅಂಬಾ ಅಂತ, ಹೇ ಅಂಬೆ ಸಂಬೋಧನೆ. ಹೇ ಅಂಬೆ ತ್ವಾಂ, ನಾನು ನಿಮ್ಮನ್ನು ಅನುಸಂಧದಾಮಿ, ನಾನು ನಿನ್ನನ್ನು ಅನುಕರಣೆ ಮಾಡ್ತೀನಿ. ಹೇ ಭಗವದ್ಗೀತೆ ಭವದ್ವೇಷಿಣಿ ಅಂತ. ನೀನು ಭಗವದ್ಗೀತೆ ಅಂದರೆ ಪರಮಾತ್ಮನ ಒಂದು ಹಾಡು. ಇದು ಹಾಡು ರೂಪದಲ್ಲಿ ನೀನೇನು ವ್ಯಕ್ತ ಆಗಿದೆಯಾ, ನೀನು ಭವದ್ವೇಷಿಣಿ. ಭವ ಅಂದರೆ ಸಂಸಾರನ ನಾಶ ಮಾಡುವಂಥ ಸ್ವರೂಪವುಳ್ಳವು ನೀನು. ಭಗವದ್ಗೀತೆ ಅಂದರೆ ಭವದ್ವೇಷಿಣಿ, ಭವವನ್ನು ದ್ವೇಷ ಮಾಡುವಂಥ, ನಾಶ ಮಾಡುವಂಥ ಸ್ವರೂಪವುಳ್ಳವಳು ನೀನು. ಹೇ ಭಗವದ್ಗೀತೆ, ನಾನು ನಿನ್ನನ್ನು ಅನುಕರಣೆ ಮಾಡುವನು ಅಂತ ಈ ಥರ ಪ್ರಾರ್ಥನೆ ಮಾಡ್ತಾಯಿದ್ದೆ. ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.